ಮಾತರ್ಮೇ ಮಾತರಿಶ್ವನ್ನ ಪಿತರತುಲಗುರೋ ಭ್ರಾತರಿಷ್ಟಾಪ್ತಬಂಧೋ ಸ್ವಾಮಿನ್ ಸರ್ವಾಂತರಾತ್ಮನ್ನ ಜರ ಜರಯಿತರ್ಜನ್ಮ ಮೃತ್ಯಾಮಯಾನಾಂ ಗೋವಿಂದೇ ದೇಹಿ ಭಕ್ತಿಂ ಭವತಿ ಚ ಭಗವನ್ನೂರ್ಜಿತಾಂ ನಿರ್ನಿಮಿತ್ತಾಂ ನಿರ್ವ್ಯಾಜಾಂ ನಿಶ್ಚಲಾಂ ತದ್ಗುಣಗಣ ಬೃಹತೀಂ ಶಾಶ್ವತೀಮಾಶು ದೇವ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ ವಿಜಾನತಾಮವಿತ್ತಸ್ಯ ಮಧ್ವಸ್ಯ ಜಗತಿ ಗುರೋಃ ಪೂರ್ವಾಚಾರ್ಯಮಹಿಷ್ಠಾನಾಂ ಇಯಂ ಪ್ರಣತಿಮಾಲಿಕಾ ಪೂರ್ಣಜ್ಞಾನಾಯ ವಿದ್ಮಹೇ ಪೂರ್ಣಾನಂದಾಯ ಧೀಮಹಿ ತನ್ನೋ ವ್ಯಾತ ಪ್ರಚೋದಯಾತ್. ನಿನ್ನೆ ನಾವು ನಾಯಿ ಮತ್ತು ಋಷಿಯ ಕಥೆ ನೋಡಿದ್ವಿ. ಅನ್ಯೋಕ್ತಿಯಿಂದ ಏನು ಹೇಳಿದ್ದು ಅಂತಂದರೆ, ಒಬ್ಬ ಅಮಾತ್ಯ ಅಂದರೆ ಒಬ್ಬ ಮಂತ್ರಿ ಅಥವಾ ಒಬ್ಬ ಕಾರ್ಯದರ್ಶಿ ಉತ್ತಮನಾದ ಆಗಿರಬೇಕು, ಅಂಥವನನ್ನೇ ಒಬ್ಬ ರಾಜ ಇಟ್ಕೊಳ್ಬೇಕು. ಉಳಿದವರೆಲ್ಲ ಹೇಗಿದ್ದರೂ ತೊಂದರೆ ಇಲ್ಲ. ಆದರೆ ಒಬ್ಬ ಮಂತ್ರಿ ಅಂತ ಬಂದಾಗ ಅಥವಾ ಒಬ್ಬ PA ಆ ಲೆವೆಲ್ ಆ ಕೇಡರ್ನಲ್ಲಿ ಒಬ್ಬ ಬಂದಾಗ ಉತ್ತಮನನ್ನು ಇಟ್ಕೊಳ್ಬೇಕು. ಇದನ್ನು ನಾಯಿ ಮತ್ತು ಋಷಿಯ ಕಥೆಯ ಮೂಲಕ ನಮಗೆ ಹೇಳಿದರು. ಅಲ್ಲಿಂದ ನಾವು 109ನೇ ಅಧ್ಯಾಯದಲ್ಲಿ ಬಂದಿದ್ವಿ. ಕಾಕಶ್ವಾನೋ ಕುಲೀನಶ್ಚ ಬಿಡಾಲ ಸರ್ಪಯೇವ ಚ ಅಕುಲೀನಾ ಚಯಾ ನಾರಿ ತುಲ್ಯಾಸ್ತೆ ಪರಿಕೀರ್ತಿತಾ. ಕಾಗೆ, ನಾಯಿ, ಅಕುಲೀನ ಕೆಟ್ಟ ತಂದೆ ತಾಯಿಗಳಿಂದ ಹುಟ್ಟಿದವ, ಬೆಕ್ಕು, ಹಾವು, ಆಮೇಲೆ ಕುಲವೇ ಇಲ್ಲದ ಒಬ್ಬಳು ಹೆಣ್ಣು, ಇವರೆಲ್ಲರನ್ನೂ ಕೂಡ ಉನ್ನತ ಸ್ಥಾನಕ್ಕೆ ಏರಿಸಬಾರದು. ಕಾರಣ ಏನು ಅಂದರೆ, ಆ ಅಲೆಮಾರಿ ಬುದ್ಧಿ ಅವರು ಬಿಟ್ಟಿರೋದಿಲ್ಲ. ಕಾಗೆಯನ್ನಾಗಲಿ ನಾಯಿಯನ್ನಾಗಲಿ ಏರಿಸೋ ಪ್ರಶ್ನೆಯೇ ಇಲ್ಲ. ಬೆಕ್ಕನ್ನಾಗಲಿ ಸರ್ಪವನ್ನಾಗಲಿ ಏರಿಸುವ ಪ್ರಶ್ನೆ ಇಲ್ಲ. ಅಕುಲೀನರಾದ ಗಂಡು ಹೆಣ್ಣು, ಕೆಟ್ಟ ತಂದೆ ತಾಯಿಗಳನ್ನು ಹೊಂದಿರುವವರು, ಅವ್ರ ಬಗ್ಗೆ ಒಂದು ಅನುಮಾನ ಇರಬೇಕು. ತೀವ್ರವಾದ ದೊಡ್ಡ ಪೊಸಿಷನ್ನ ಕೊಡಬಾರದು ಅಂತ ಹೇಳ್ತಾರೆ. ಇವತ್ತು ಇದನ್ನು ಹೇಳಲಿಕ್ಕೆ ಎಲ್ಲರೂ ಭಯಪಡ್ತಾರೆ. ಆದರೆ ಇವತ್ತು ಪ್ರೋಟೋಕಾಲ್ ಮೂಲಕ ಅದೇ ನಡೀತಾ ಇರೋದು. ಒಬ್ಬ ಬ್ಯಾಕ್ಗ್ರೌಂಡ್ ಇನ್ಸ್ಪೆಕ್ಷನ್ ಆಗೇ ಆಗತ್ತೆ. ಬ್ಯಾಕ್ಗ್ರೌಂಡ್ ಇನ್ಸ್ಪೆಕ್ಷನ್ನಿನ ಅಗತ್ಯ ಏನು? ಇದೇ ಉದ್ದೇಶ. ಯಾವುದೇ ದೇಶದಲ್ಲಿ ಆಗಿರಬಹುದು, ಯಾವುದೇ ರಾಷ್ಟ್ರದಲ್ಲಿ ಆಗಿರಬಹುದು, ಅಂತಿಮವಾಗಿ ಇರೋದೇ ಇದು. ಲೋಕಪಾಲಾಸ್ಸದೋದ್ವಿಗ್ನಾಃ ಪಶ್ಯಂತ್ಯ ಕುಲಜಾನ್ಯಥಾ ನಾರೀಂ ವಾ ಪುರುಷಂ ವಾಥ ಶೀಲಂ ತತ್ರಾಪಿ ಕಾರಣಂ. ಲೋಕಪಾಲಕರು ಅಂದರೆ ಅರಸರು ಉದ್ವಿಗ್ನರಾಗಿ ಇರಬೇಕು. ಯಾಕೆಂದರೆ ಕೆಟ್ಟ ತಂದೆ ತಾಯಿಗಳ ವಾತಾವರಣದಲ್ಲಿ ಬೆಳೆದವರು, ಅದೇ ಅಭ್ಯಾಸ ಆಗಿರುತ್ತೆ. ಅವರಿಗೆ ದೊಡ್ಡ ದೊಡ್ಡ ಅಪರಾಧಗಳು ಕೂಡ ತೀರಾ ಕಾಮನ್ ಅಂತ ಅನ್ನಿಸ್ಬಿಡುತ್ತೆ. ರೇಷಿಯಲ್ ಅಬ್ಯೂಸಿನಲ್ಲಿ ನಮಗಿಂತ ಮುಂದೆ ಇರುವವರು ವಿದೇಶಿಯರು ಅನ್ನೋದೆಲ್ಲರಿಗೂ ಗೊತ್ತೇ ಇದೆ. ಮಂಕಿ ಅಂದರೆ ಅವ್ರಿಗೆ ರೇಷಿಯಲ್ ಅಬ್ಯೂಸ್ ತರಹ ಕಾಣುತ್ತೆ. ಯಾಕೆ? ಕುಲದ ಬಗೆಗಿನ ಅಭಿಮಾನ, ಕುಲೀನತೆಯ ಬಗೆಗಿನ ನಿಷ್ಠೆ, ಅದು ಕಾರಣ. ಅದಿಲ್ಲ ಅಂತ ಹೇಳಿದರೆ ಅದರಿಂದ ಎಲ್ಲ ಕಡೆ ಇದಿದೆ.
ಅಹಿಂಸಾಶೀಲ ಸಂಯೋಗಾತ್ ಧರ್ಮಶ್ಚ ಆಕುಲತಾಂ ವ್ರಜೇತ್. ಕೆಲವೊಮ್ಮೆ ಒಳ್ಳೆ ಕುಲದಲ್ಲಿ ಹುಟ್ಟದವರಿಗೂ ಕೂಡ ಅಹಿಂಸೆ ಇರುತ್ತೆ, ಶೀಲ ಇರುತ್ತೆ. ತನ್ಮೂಲಕ ಧರ್ಮವೇ ಆಕುಲತಾಂ ವ್ರಜೇತ್, ನಾಶವಾಗುವ ಸಾಧ್ಯತೆಗಳಿರ್ತದೆ. ಧರ್ಮವೇ ಉಲ್ಲೋಲ ಕಲ್ಲೋಲಗೊಳ್ಳುವ ಸಾಧ್ಯತೆ ಇದೆ. ಅದರಿಂದಾಗಿ ಒಳ್ಳೆ ಪರಿಸರದಲ್ಲಿ ಬೆಳೆಯದ ಇಬ್ಬರು, ಹೆಣ್ಣಾಗಲಿ ಗಂಡಾಗಲಿ, ಅಹಿಂಸೆ ಇದೆ ಎಂದ ಮಾತ್ರಕ್ಕೆ ಧಾರ್ಮಿಕರು ಅಂತ ಅರ್ಥ ಅಲ್ಲ. ತಮ್ಮನ್ನು ಬೇರೊಬ್ಬರಿಗೆ ನಂಬಿಸುವ ಸಲುವಾಗಿ ಅವರು ಅಹಿಂಸೆಯ ವೇಷ ತೊಟ್ಟಿರಬಹುದು. ತಮ್ಮನ್ನ ಎಲ್ಲರೂ ಒಪ್ಪಿಕೊಳ್ಳಲಿ ಅಂತ ಶೀಲದ ವೇಷ ತೊಟ್ಟಿರಬಹುದು. ಆದರೆ ನಿಜವಾಗಿಯೂ ಹೌದಾ ಅವರು? ಬಹಳ ಮುಖ್ಯ. ಮದರ್ ಥೆರೇಸಾ ಒಳ್ಳೆ ಶೀಲವುಳ್ಳವಳು ಅಂತ ಅನ್ನೋದಾದರೆ ಧರ್ಮ ಎಷ್ಟು ವ್ಯಾಕುಲಕ್ಕೆ ಒಳಗಾಯಿತು. ಅವರು ದೇಶವನ್ನೇ ಉದ್ಧಾರ ಮಾಡಿದವಳು ಇಲ್ಲೇನು ಬಂದು ಸೇವೆ ಮಾಡೋದು? ಅದರಿಂದಾಗಿ ಅಹಿಂಸೆ ಇದ್ದ ಕೂಡಲೇ, ಶೀಲ ಇದ್ದ ಕೂಡಲೇ ಯಾರನ್ನು ನಂಬಲಿಕ್ಕಾಗಲ್ಲ. ಅವರ ಕುಲವನ್ನು ನೋಡಬೇಕಾಗತ್ತೆ. ಹಾಗಾದರೆ ಕುಲಜರು ಹಿಂಸೆ ಮಾಡ್ತಾ ಇರ್ತಾರೆ, ಶೀಲ ಕೆಟ್ಟಿರ್ತಾರೆ ಅಂದರೆ ಅವರನ್ನು ದೂರ ಇಡಲೇಬೇಕು. ಅದರಲ್ಲಿ ಯಾವ ವಿವಾದ ಇಲ್ಲ. ಅಹಿಂಸೆ, ಶೀಲ ಇವುಗಳ ಜೊತೆಗೆ ಕುಲವೂ ಮುಖ್ಯ ಅಂತ. ಹಾಗಾದರೆ ಕನಕದಾಸರು ಹೇಳಿದ್ದಾರೆ, ಕುಲ ಕುಲ ಕುಲವೆಂದು ಹೊಡೆದಾಡದಿರಿ ಅಂತ. ಅಲ್ಲಿ ಹೇಳ್ತಾ ಇರೋದು ಕುಲ ಅನ್ನೋದು ಕೇವಲ ನಿಮ್ಮ ಹೆಮ್ಮೆಯ ಸಾಧನ ಆಗಬಾರದು ಅಂತ ಅಷ್ಟೇ. ಆ ಪ್ರೈಡ್ ಬೇಡ, ನಾನು ಇಂತಹ ಕುಲದವಾ, ಆ ಪ್ರೆಸ್ಟೀಜು ಬೇಡ. ಆದರೆ ಉನ್ನತವಾದ ನಡೆಗೆ ಕುಲ ಕಾರಣ. ಯಾಕೆಂದರೆ ನಮ್ಮನ್ನು ಪ್ರೂವ್ ಮಾಡ್ಕೊಳ್ಳಿಕ್ಕಾಗಿ, ಟು ಪ್ರೂವ್ ಅವರ್ ಸೆಲ್ಫ್ಸ್, ನಾವು ಏನೇನೋ ಮಾಡಿಬಿಡ್ತೇವೆ. ಅದೆಲ್ಲ ಧರ್ಮಸಮ್ಮತ ಆಗಿರಬೇಕಾಗಿಲ್ಲ. ನಾವು ನಮ್ಮನ್ನು ಬೇರೆಯೇ ರೀತಿಯಾಗಿ ಪೋರ್ಟ್ರೇ ಮಾಡ್ಕೊಳ್ತೇವೆ. ಹಾಗಂತ ಹೇಳಿ ಇವರನ್ನು ಪೂರ್ತಿ ನಂಬಲಿಕ್ಕಾಗಲ್ಲ. ಇವಾಗ ಒಂದು ಸಣ್ಣ ಸಂಗತಿ ಹೇಳ್ತೇನೆ. ಗಾಂಧಿಯನ್ನು ಜನ ಒಪ್ಪಿಕೊಂಡದ್ದು ಯಾಕೆ? ಭಾರತೀಯ ಜನರಿಗೆ ಅವರು ಸನ್ಯಾಸಿಗಳ ತರಹ ಕಂಡ್ರು, ಸಂತರ ತರಹ ಕಂಡ್ರು. ವೈರಾಗ್ಯ ಅಂತ ಹೇಳ್ತಾ ಇದ್ದಾರೆ, ವೈರಾಗ್ಯವನ್ನು ತೋರಿಸ್ತಾ ಇದ್ದಾರೆ ಅಂತ. ನಿಜವಾಗಿಯೂ ಹಾಗಿತ್ತ? ಅವರು ಕ್ರಿಶ್ಚಿಯಾನಿಟಿಯನ್ನು ಭಾರತದ ವೇಷದಲ್ಲಿ ತೋರಿಸಿದ್ರು. ರಸ್ಕಿನ್ ಬಾಂಡಿನ ಅಂಟು ಲಾಸ್ಟ್ ಅಂತನ್ನುವ ಗ್ರಂಥದಿಂದ ಅವರು ಪ್ರೇರಿತರಾಗಿದ್ದರು. ಅದರಿಂದಾಗಿ ಅವರ ಜೀವನದ ಮುಖ್ಯ ನಡೆಗಳ ಹಿಂದೆ ಇದ್ದದ್ದು ಬೈಬಲ್. ಗೀತೆಯನ್ನು ಬೈಬಲ್ಗೆ ಅನುಗುಣವಾಗಿ ಅರ್ಥ ಮಾಡಿದ್ರು ಅವರು. ಗೀತೆಯ ಬಗ್ಗೆ ಪುಟಗಟ್ಟಲೆ ಬರೆದಿರಬಹುದು, ಆದರೆ ಗೀತೆಯನ್ನು ಅರ್ಥ ಮಾಡಿದ್ದವರು ಬೈಬಲ್ಗೆ ಅನುಗುಣವಾಗಿ. ಅಹಿಂಸೆ ಇದೆ, ಶೀಲವಂತರು ಅಂತ ತಮ್ಮನ್ನು ತೋರಿಸಿಕೊಂಡಿದ್ದಾರೆ. ಹಾಗಂದ ಮಾತ್ರಕ್ಕೆ ಅವರ ಒಂದು ಹಿಂಜರಿಕೆಯಿಂದ, ಅವರ ಒಂದು ಮಂದಗಾಮಿತ್ವದಿಂದ ಧರ್ಮ ಸಂಕಟಕ್ಕೆ ಸಿಲುಕಲಿಲ್ವೇ ಅಂದರೆ ಸಿಲುಕಿದೆ. ಅದರಿಂದಾಗಿ ಅವರು ಹೇಳೋದು, ಭೀಷ್ಮಾಚಾರ್ಯರು ಹೇಳೋದು, ನೋಡಪ್ಪ, ದುಷ್ಕುಲೀನಾಚ ಯಾಚ ಸ್ತ್ರೀ ದುಷ್ಕುಲೀನಶ್ಚ ಯಪ್ಪುಮಾನ್ ಅಹಿಂಸಾಶೀಲ ಸಂಯೋಗಾತ್ ಧರ್ಮಶ್ಚ ಆಕುಲತಾಂ ಗತಃ. ಧರ್ಮಂ ಪ್ರತಿ ಮಹಾರಾಜ ಶ್ಲೋಕಾನಾಹ ಬೃಹಸ್ಪತಿ ಶೃಣು ಸರ್ವಾನ್ ಮಹೀಪಾಲ ಹೃದಿತಾಂಶ್ಚ ಕರಿಷ್ಯಸಿ. ಬೃಹಸ್ಪತಿಯ ಮಾತು ಎಚ್ಚರದಿಂದ ಕೇಳಿ. ನಿಮಗೆ ಇಲ್ಲಿ ಶಾಕ್ ಆಗುವ ಬಹಳ ಸನ್ನಿವೇಶಗಳುಂಟು.
ಏನು ಅಸಿತಂಸಿತ ಕರ್ಮಾಣಂ ತಥಾ ದಾಂತಂ ತಪಸ್ವಿನಂ ವೃತ್ತಸ್ಥಮಪಿ ಚಂಡಾಲಂ ತಂ ದೇವ ಬ್ರಾಹ್ಮಣಂ ವಿದುಹು. ಒಳ್ಳೆಯ ನಡೆಯಲ್ಲಿ ಇರುವಂತಹ, ಒಳ್ಳೆಯ ಕರ್ಮವನ್ನು ಮಾಡುವ, ಇಂದ್ರಿಯ ನಿಗ್ರಹ ಇರುವ ತಪಸ್ವಿಯಾದ ಚಂಡಾಲನನ್ನು ಬ್ರಾಹ್ಮಣ ಅಂತ ದೇವತೆಗಳು ತಿಳ್ಕೋತಾರೆ. ದೇವತೆಗಳ ದೃಷ್ಟಿಯಲ್ಲಿ ಒಳ್ಳೆಯ ನಡೆ ಇರುವ, ಶುದ್ಧವಾದ ಜೀವನ ಇರುವ ಚಂಡಾಲನೂ ಕೂಡ ಬ್ರಾಹ್ಮಣನೇ. ಯದಿ ಘಾತಯತೆ ಕಶ್ಚಿತ್ ಪಾಪಸತ್ವಂ ಪ್ರಜಾಹಿತೆ ಸರ್ವಸತ್ವಹಿತಾರ್ಥಾಯ ನ ತೇನಾಸೌ ವಿಹಿಂಸಕಃ. ತಪಸ್ವಿಯಾಗಿದ್ದು ಸರ್ವಸತ್ವಹಿತಕ್ಕಾಗಿ ಅಧಾರ್ಮಿಕನೊಬ್ಬನನ್ನು ಕೊಂದರೆ ಅವನು ಹಿಂಸಕನಲ್ಲ. ದ್ವೀಪಿನಂ ಚರಭಂ ಸಿಂಹಂ ವ್ಯಾಘ್ರಂ ಕುಂಜರಮೇವ ಚ ಮಹಿಷಂ ಚ ವರಾಹಂಚ ಸೂಕರಂ ಶ್ವಾನಪನ್ನಗಾನ್ ಗೋಬ್ರಾಹ್ಮಣ ಹಿತಾರ್ಥಾಯ ಬಾಲಸ್ತ್ರೀ ರಕ್ಷಣಾಯ ಚ ವೃದ್ಧಾತುರ ಪರಿತ್ರಾಣೆ ಯೋ ಹಿನಸ್ತಿ ಸಧರ್ಮವಿತ್. ಚಿರತೆಯನ್ನ, ಶರಭವನ್ನ, ಸಿಂಹವನ್ನ, ಹುಲಿಯನ್ನ, ಆನೆಯನ್ನ, ಎಮ್ಮೆಯನ್ನ, ಹಂದಿಯನ್ನ, ನಾಯಿ, ಹಾವುಗಳನ್ನು, ಜ್ಞಾನಿಗಳ ರಕ್ಷಣೆಗಾಗಿ, ಬಾಲಕರ ರಕ್ಷಣೆಗಾಗಿ, ಸ್ತ್ರೀಯರ ರಕ್ಷಣೆಗಾಗಿ, ವೃದ್ಧರಾದವರ ರಕ್ಷಣೆಗಾಗಿ, ಆತುರ ರೋಗಿಗಳ ರಕ್ಷಣೆಗಾಗಿ ಕೊಂದರೆ ಅವನು ಧರ್ಮವನ್ನು ಬಲ್ಲವ. ಯಾಕೆ ಮನುಷ್ಯನಿಗೆ ಯಾಕೆ ಅಷ್ಟೊಂದು ಇಂಪಾರ್ಟೆನ್ಸು? ಸಿಂಪಲ್. ಧರ್ಮ, ಅರ್ಥ, ಕಾಮ, ಮೋಕ್ಷ ಈ 4 ಪುರುಷಾರ್ಥಗಳಿಗೆ ಮನುಷ್ಯ ಅರ್ಹ. ಅವನ ಶರೀರದ ವಿನ್ಯಾಸ, ಅವನಿಗೆ ಇರುವ ಬುದ್ಧಿಯ ಅವಕಾಶ, ಇವುಗಳನ್ನೆಲ್ಲ ನೋಡಿದ್ರೆ ಯಾವುದೇ ಕ್ಷಣದಲ್ಲಿಯೂ ಒಬ್ಬ ಧಾರ್ಮಿಕ ಆಗಬಹುದು. ಯಾವುದೇ ಕ್ಷಣದಲ್ಲಿಯೂ ಒಬ್ಬ ಮೋಕ್ಷವನ್ನು ಹೊಂದಬಹುದು. ಯಾವುದೇ ಕ್ಷಣದಲ್ಲಿಯೂ ಅವನ ಸಾಧನೆ ಶುರು ಆಗಬಹುದು. ಈ ಹಿನ್ನೆಲೆಯಿಂದ ಮನುಷ್ಯನ ರಕ್ಷಣೆಗೆ ಅಷ್ಟು ಮಹತ್ವ. ನಾಯಿಯನ್ನು ರಕ್ಷಣೆ ಮಾಡಿದ್ರಿ ಅಂತ ಇಟ್ಕೊಳ್ಳಿ, ಏನು ಪ್ರಯೋಜನ? ಕಳ್ಳನನ್ನು ಓಡಿಸ್ಲಿಕ್ಕಲ್ಲದೆ. ಅಪಾರ್ಟ್ಮೆಂಟಲ್ಲೆಲ್ಲ ನಾಯಿ ಇಟ್ಕೊಂಡ್ರೆ ಏನು ಪ್ರಯೋಜನ? ನ ದೇವಾಯ ನ ಧರ್ಮಾಯ, ಏನು ಪ್ರಯೋಜನವೂ ಇಲ್ಲ. ಏನಕ್ಕೆ ಅಂತ ಒಂದು ಇರಬೇಕಲ್ಲ. ಬೀದಿ ನಾಯಿಯನ್ನು ಸಾಕ್ತೇವೆ, ಏನು ಮುಂದೇನು? ಯಾವ ಪ್ರಯೋಜನವೂ ಇಲ್ಲ. ಪಾಪ ಬಡವರ ಮಕ್ಕಳೇ ನಾಶ ಆಗೋದು, ಕಚ್ಚಿ ತಿಂದು ಬಿಡ್ತಾವ ಅವು. ಅದರಿಂದಾಗಿ ಅದಕ್ಕೆ ನರಮಾಂಸ ಭಕ್ಷಣೆಯ ಚಟ ಹತ್ತಿದ್ರೆ ಎಷ್ಟು ಕಷ್ಟ. ಇವತ್ತು ಜನ ಹೇಗಿದ್ದಾರೆ ಅಂದರೆ ನಿಮಗೆ ನಂಬಲಿಕ್ಕಾಗಲ್ಲ. ನಾಯಿಗಿಂತ ಮಕ್ಕಳು ಹೆಚ್ಚಾಗೋಯ್ತಾ ನಿಮಗೆ ಅಂತ ಕೇಳ್ತಾರೆ. ಉಲ್ಟಾ, ಮಕ್ಕಳಿಗಿಂತ ನಾಯಿ ಹೆಚ್ಚಾಗೋಯ್ತೇನ್ರಿ ನಿಮಗೆ? ನಾವು ಅವ್ರನ್ನ ಕೇಳಬೇಕು, ಅವರೇ ನಮ್ಮನ್ನು ಕೇಳ್ಬಿಡ್ತಾರೆ. ಏನ್ರಿ ನಿಮ್ಮ ಮಕ್ಕಳಿಗಿಂತ ನಾಯಿ ಹೆಚ್ಚಾಗೋಯ್ತಾ? ಇದು ನಾಯಿಗಿಂತ ಮಕ್ಕಳು ಹೆಚ್ಚಾಗೋದ್ರೆ ನಿಮಗೆ ಹೇಳ್ತಾರೆ ಅವರು. ಇದು ಬಹಳ ಕಷ್ಟ. ಅದರಿಂದಾಗಿ ಯಾವುದೇ, ನಾನು ಒಂದು ಪ್ರಾಣಿಯನ್ನು ಇದನ್ನ ಹೇಳಿದ್ದು, ಅವನು ಯಾರು ಸಾಕಿರ್ತಾನೆ ಅವನ ದುಷ್ಟಗುಣವನ್ನು ಅವು ಪಡಿತವೆ. ಅದರಿಂದಾಗಿ ಪ್ರಾಣಿಗಳನ್ನು, ಮನುಷ್ಯರಿಗಾಗಿ ಪ್ರಾಣಿಗಳನ್ನು ಕೊಂದರೆ ಏನು ತಪ್ಪು ಇಲ್ಲ. ಅದು ಇಂತಹದ್ದನ್ನು ಸೇವ್ ಟೈಗರ್ ಅಂತಾರೆ. ಅಯ್ಯೋ ರಾಮ, ಬಂತು ಹುಲಿ ಬಂತು ನಿಮ್ಮ ಮನೆ ಮುಂದೆ ಅಂತ ಇಟ್ಕೊಳ್ಳಿ. ನೀವು ನಮಿಸಿ ಕೆಚ್ಚಲಿಗೆ ನೀರು ಹಾಕಿ ಹಾಲು ಹಿಂಡ್ಕೊಳ್ಳಿಕ್ಕಾಗ್ತದ? ಇದು ತೀರಾ ದಡ್ಡತನ ನಮ್ಮ ಜನರಿಗೆ. ಅದರಿಂದಾಗಿ ಹೀಗಲ್ಲ ಇರೋದು. ಗೋವುಗಳಿಗಾಗಿ, ಜ್ಞಾನಿಗಾಗಿ,
ಬಾಲಕರಿಗಾಗಿ, ಸ್ತ್ರೀಯರಿಗಾಗಿ, ವೃದ್ಧರಿಗಾಗಿ, ರೋಗಿಷ್ಠರಿಗಾಗಿ ಅವರನ್ನು ರಕ್ಷಿಸುವಲ್ಲಿ ಪ್ರಾಣಿಗಳನ್ನು ಕೊಂದರೆ ತಪ್ಪಿಲ್ಲ. ಅವನು ಹಿಂಸಕನಲ್ಲ. ಬ್ರಾಹ್ಮಣ ಪಾಪ ಕರ್ಮಾಚ ಮ್ಲೇಚ್ಛೋ ವಾ ಧಾರ್ಮಿಕ ಶುಚಿ ಶ್ರೇಯಾನ್ಸ್ತತ್ರ ಭವೇನ್ ಮ್ಲೇಚ್ಛೋ ಬ್ರಾಹ್ಮಣ ಪಾಪ ಕರ್ಮಕೃತ್. ಪಾಪಿಷ್ಠನಾದ ಬ್ರಾಹ್ಮಣ, ಧಾರ್ಮಿಕನಾದ ಮ್ಲೇಚ್ಛ. ಯಾರು ಮಿಗಿಲು ಅಂತಂದರೆ ಮ್ಲೇಚ್ಛ ಮಿಗಿಲು, ಅಲ್ಲಿ ಬ್ರಾಹ್ಮಣ ಅತ್ಯಂತ ಕಳಪೆ ಅಂತಾರೆ. ಅಂದರೆ ಗುಣಕ್ಕೆ ಬೆಲೆ. ಭವಭೂತಿ ಹೇಳಲ್ವೇ? ಭವಭೂತಿ ಒಬ್ಬ ಕವಿ, ಗುಣ ಪೂಜಾ ಸ್ಥಾನಂ ಗುಣಿಷು ನ ಚಲಿಂಗಂ ನ ಚವಯ. ಯಾವ ಕವಿ ನೆನಪಾಗ್ತಾ ಇಲ್ಲ ನನಗೆ. ಆಮೇಲೆ ಭವಭೂತಿ ಅಂತ ಹೇಳ್ಬಿಡೋದು, ಪಾಪ ತೆಗೆದು ನೋಡಿ ಇಲ್ಲ ಅಂತ ಒಂದು ಖಂಡನೆ ಬಂದರೆ ಈಗ ಯಾರು ಬರಲ್ಲ, ಹೇಳಿದ್ದು ತಮಾಷೆ ಮಾಡಿದ್ದು. ಗುಣ ಪೂಜಾ ಸ್ಥಾನಂ, ಗುಣ ಅನ್ನೋದು ಪೂಜೆಗೆ ಯೋಗ್ಯವಾದದ್ದೇ ವಿನಃ ಲಿಂಗ ಆಗಲಿ ವಯಸ್ಸಾಗಲಿ ಅಲ್ಲ. ಪ್ರಾಚೀನ ಭಾರತದ ಹಿರಿದಾದ ದೃಷ್ಟಿ. ಆದ್ದರಿಂದ ಬ್ರಾಹ್ಮಣ ಪಾಪಕರ್ಮಾವ ಮ್ಲೇಚ್ಛೋವ ಧಾರ್ಮಿಕ ಶುಚಿ ಶ್ರೇಯಾನ್ಸ್ತತ್ರ ಭವೇನ್ ಮ್ಲೇಚ್ಛ ಬ್ರಾಹ್ಮಣ ಪಾಪಕರ್ಮಕೃತ್. ದುಷ್ಕುಲೀನ ಕುಲೀನೋವಾ ಯಕ್ಕಶ್ಚಿಚ್ಛೀಲವಾನ್ ನರಃ ಪ್ರಕೃತಿಂ ತಸ್ಯ ವಿಜ್ಞಾಯ ಸ್ಥಿರಾಂ ವಾ ಯದಿ ವಾ ಸ್ಥಿರಾಂ. ಕೆಟ್ಟ ಕುಲದಲ್ಲಿ ಒಬ್ಬ ಹುಟ್ಟಿರ್ತಾನೆ ಅಥವಾ ಕುಲೀನನಾಗಿರ್ತಾನೆ. ಇಬ್ಬರನ್ನೂ ತೂಕ ಮಾಡೋದು ಶೀಲದಿಂದಲೇ, ಬೇರೆ ಎದರಿಂದ ಅಲ್ಲ. ಶೀಲಂ ವಾನುತ್ತಮಂ ನಿಯುಂಜೀತ ಮಹೀಪಾಲೋ ದುರ್ವೃತ್ತಂ ಪಾಪಕರ್ಮಸು. ಹಾಗಾದರೆ ಒಳ್ಳೆಯವನಿರ್ತಾನೆ, ಅಪಾಯಕಾರಿ ಅಲ್ಲ, ಕೆಟ್ಟ ಕುಲದಲ್ಲಿ ಹುಟ್ಟಿದ್ದಾನೆ. ಆಗ ಕಳಪೆ ಕರ್ಮಗಳಲ್ಲಿ ಅವನನ್ನು ನಿಯಮಿಸಬೇಕು. ಚಂಡಾಲನಾಗಿ, ನೇಣು ಹಾಕುವವನಾಗಿ, ಮಧ್ಯಸ್ಥಾನದಲ್ಲಿ ಆಯಿತಾ, ಕಾರಾಗೃಹವನ್ನು ನೋಡಿಕೊಳ್ಳಲಿಕ್ಕೆ ಇಂತಹ ಕೆಲಸಗಳಲ್ಲೆಲ್ಲ ತೊಡಗಿಸಬೇಕು. ಕುಲೀನಂ ಶಿಕ್ಷಿತಂ ಪ್ರಾಜ್ಞಂ ಜ್ಞಾನ ವಿಜ್ಞಾನ ಕೋವಿದಂ ಸರ್ವಶಾಸ್ತ್ರಾರ್ಥ ತತ್ವಜ್ಞಂ ಸಹಿಷ್ಣುಂ ತೇಜನಂ ತಥಾ ಕೃತಜ್ಞಂ ಬಲವಂತಂಚ ದಾಂತಂ ಕ್ಷಾಂತಂ ಜಿತೇಂದ್ರಿಯಂ ಅಲುಬ್ಧಂ ಲಬ್ಧತಂತುಷ್ಟಂ ಸ್ವಾಮಿ ಮಿತ್ರ ಬುಭೂಚಕಂ ಸಚಿವಂ ದೇಶಕಾಲಜ್ಞಂ ಸರ್ವಸಂಗ್ರಹಣೇ ರತಂ. ಸಚಿವನಿಗೇನೇನು ಗುಣಗಳಿರಬೇಕು, ಸಚಿವನಿಗೇನೇನು ಗುಣಗಳಿರಬೇಕು ಅಂದರೆ ನಮ್ಗೆ ಗೊತ್ತಿಲ್ಲ. ಏನೇನು ಗುಣಗಳಿರಬಾರ್ದು ಅಂದರೆ ಈಗಿರೋರ್ನೆಲ್ಲ ತೋರಿಸ್ಬೋದು. ಹೇಗಿರ್ತಾನೆ ಸಚಿವ? ಶಿಕ್ಷಿತನಾಗಿ ಇರಬೇಕು, ಪ್ರಾಜ್ಞನಾಗಿ ಇರಬೇಕು, ಜ್ಞಾನ ವಿಜ್ಞಾನ ಕೋವಿದನಾಗಿ ಇರಬೇಕು. ನಮ್ಮ ಶಿಕ್ಷಣ ಮಂತ್ರಿಗಳಿಗೆ ಹೋಗಿ, ನಮ್ಮ ಭಾರತಾದ್ಯಂತ ಅಥವಾ ರಾಜ್ಯ ಶಿಕ್ಷಣ ಮಂತ್ರಿಗಳಿಗೆ ಹೋಗಿ, ನಮ್ಮ ಇದು ಕರ್ನಾಟಕಾದ್ಯಂತ ಎಷ್ಟು ವಿಶ್ವವಿದ್ಯಾಲಯಗಳಿವೆ, ಎಲ್ಲಿ ಎಷ್ಟು ಜನ ಕಲಿತಾ ಇದ್ದಾರೆ ಅಂತ ಕೇಳಿದ್ರೆ ಅವರಿಗೆ ಗೊತ್ತಿರಲ್ಲ. ಅದರಿಂದಾಗಿ ಅವರು ಫಿಮೇಲನ್ನು ಪೆಮ್ಮೆಲೆ ಅಂತ ಹೇಳಿ ಓದಿದ್ದನ್ನು ಇತಿಹಾಸ ದಾಖಲಿಸಿದೆ. ಅದರಿಂದಾಗಿ ಅವರು ವಿದೇಶಕ್ಕೆ ಹೋಗ್ತಾರೆ, ಅಲ್ಲಿಯ ಶಿಕ್ಷಣವನ್ನು ನೋಡ್ಕೊಳ್ಳಿಕ್ಕೆ. ಅವ್ರು ಮಾಡೋದೇ ಬೇರೆ, ಅಲ್ಲಿ ಯಾವ ಒಳ್ಳೆಯ ಡ್ರಿಂಕ್ ಸಿಗತ್ತೆ ಅಂತ ಕೇಳ್ತಾರೆ. ಇಂಥವರೇ ಇರೋದು. ಶಿಕ್ಷಿತನಾಗಿರಬೇಕು, ಪ್ರಾಜ್ಞನಾಗಿರಬೇಕು, ಜ್ಞಾನ ವಿಜ್ಞಾನ ಕೋವಿದನಾಗಿರಬೇಕು, ಎಲ್ಲ ಶಾಸ್ತ್ರದ ಅರ್ಥತತ್ವವನ್ನು ತಿಳಿದಿರಬೇಕು, ಸಹಿಷ್ಣು ಆಗಿರಬೇಕು, ಉತ್ಸಾಹಿಯಾಗಿರಬೇಕು, ಕೃತಜ್ಞನಿರಬೇಕು,
ಆತ್ಮಬಲ ಇರಬೇಕು, ಇಂದ್ರಿಯ ನಿಗ್ರಹ ಇರಬೇಕು, ಕ್ಷಮಿಸುವ ಸಾಮರ್ಥ್ಯ ಇರಬೇಕು, ಲೋಭಿಯಾಗಿರಬಾರದು. ರಾಜನ ಹತ್ತಿರ ಇದ್ದರೂ ಲಬ್ಧ ಸಂತುಷ್ಟಂ, ಸಿಕ್ಕಿದ್ದರಲ್ಲಿ ತೃಪ್ತಿಯಿಂದ ಇರಬೇಕು. ದೇಶ ಕಾಲಗಳನ್ನು ತಿಳಿದಿರಬೇಕು, ಎಲ್ಲರನ್ನ ಹಿಡಿದಿಡಬಲ್ಲವನಾಗಿರಬೇಕು, ಒಳ್ಳೆಯ ಮಾತಾಡಬೇಕು, ಹಿತವನ್ನು ಬಯಸಬೇಕು ರಾಷ್ಟ್ರಕ್ಕೆ. ಸೋಮಾರಿಯಾಗಿರಬಾರದು, ಅತಂದ್ರಿತಂ, ಯುಕ್ತವಾದ ಆಚಾರ, ತ್ರಿವರ್ಗಗಳನ್ನು ತಿಳಿದಿರಬೇಕು, ಪೌರ ಜಾನಪದರಿಗೆ ಪ್ರಿಯನಾಗಿರಬೇಕು, ಸೇನೆಯ ವ್ಯೂಹದ ಬಗ್ಗೆ ತಿಳುವಳಿಕೆ ಇರಬೇಕು, ಸೇನೆಯ ನಡೆಯ ಬಗ್ಗೆ ತಿಳುವಳಿಕೆ ಇರಬೇಕು, ಮುಖವನ್ನು ನೋಡಿದೊಡನೆ ಮನಸ್ಸಿನ ಆಳದಲ್ಲಿ ಅಡಗಿರುವುದನ್ನು ಹೇಳಬೇಕು, ಆ ಥರ ಇರಬೇಕು. ಇಂಗಿತ ಆಕಾರ ತತ್ವಜ್ಞಂ. ಸೈನಿಕರನ್ನು ಯಾವ ರೀತಿ ಅವ್ರ ಹತ್ರ ಹೇಗೆ ಕೆಲಸ ತೆಗಿಬೇಕು ಅಂತ ಗೊತ್ತಿರಬೇಕು. ಹಸ್ತಿ ಶಿಕ್ಷಾಶ್ವ ತತ್ವಜ್ಞಂ. ಆನೆ ಕುದುರೆಗಳನ್ನು ಮಣಿಸಿ ಗೊತ್ತಿರಬೇಕು. ಪುಂಡು ಕುದುರೆಗಳನ್ನು ಪುಂಡಾನೆಗಳನ್ನು ಮಣಿಸಿದವನಿಗೆ ಮನುಷ್ಯರನ್ನು ಮಣಿಸಲಿಕ್ಕೆ ಬರ್ತದೆ. ಈ ರೀತಿ ಇರಬೇಕು. ಅದರಿಂದ ಮಂತ್ರಿಗಳು ಹೀಗಿರಬೇಕು. ಇದನ್ನೆಲ್ಲ ನಾಯಕರು ತಿಳಿದಿರಬೇಕು ಅಂತ ಹೇಳಲೇಬೇಕಾಗಿಲ್ಲ. ನಾಯಕಂ ನೀತಿ ಕುಶಲಂ ಗುಣೈಷಡ್ಭಿ ಸಮನ್ವಿತಂ ಅಸ್ತಬ್ಧಂ. ಒಬ್ಬ ಲೀಡರ್ ಆಗಬೇಕು ಅಂದರೆ ಅಹಂಕಾರ ಇರಬಾರದು, ವಿನೀತನಾಗಿ ಇರಬೇಕು, ಆದರೆ ಶಕ್ತನಾಗಿ ಇರಬೇಕು, ಮೃದುವಾಗಿ ನುಡಿಯಬೇಕು. ದೇಶ ಕಾಲಗಳಲ್ಲಿ ಯಾವ ರೀತಿ ಔಚಿತ್ಯ, ದೇಶ ಕಾಲಗಳ ಔಚಿತ್ಯ ಪ್ರಜ್ಞೆ ಇರಬೇಕು. ಸಾಮಾನ್ಯ ಒಂದು ಉಪನ್ಯಾಸಕ್ಕೇನೆ ದೇಶ ಕಾಲಗಳ ಔಚಿತ್ಯ ಪ್ರಜ್ಞೆ ಇರಬೇಕು. ಒಂದು ಉಪನ್ಯಾಸ ಏನೋ ಮಾಡ್ಲಿಕ್ಕೆ ಹೋಗಿ ಏನೋ ಆಗ್ಬಿಟ್ರೆ ಗತಿ ಏನು. ಒಬ್ಬರಿದ್ದರು, ಅವ್ರ ಹೆಸರು ಹೇಳಲ್ಲ, ಅವರು ಒಬ್ಬರು ಪೀಠಾಧಿಪತಿಗಳು. ಅವರು ಹೇಳೋದು, ನಮಗೆ ಇನ್ಯಾರಿದ್ದಾರೆ, ವಿದ್ಯಾರ್ಥಿಗಳೆಲ್ಲ ಮಕ್ಕಳು, ವಿದ್ವಾಂಸರೆಲ್ಲ ಹೆಂಡತಿ ಇದ್ದ ಹಾಗೆ ಅಂತ ಸ್ಟೇಟ್ಮೆಂಟ್ ಕೊಟ್ಬಿಟ್ರು. ಗತಿಯೇನು, ಈಗ ಯಾರೂ ಇರಲಿಲ್ಲ. ಈಗಿರೋ ಮೀಡಿಯಾ ಏನಾರು ಇದ್ದಿದ್ರೆ ಒಂದು ದಿವಸ ಹಾಕ್ಕೊಂಡು ಇಡೀ ರುಬ್ಬು ಬಿಟ್ಟಿರೋ. ದೇವರ ದಯದಿಂದ ಅವ್ರು ಮಾತನಾಡಿದ್ದು 90ರಲ್ಲಿ. ನನಗೆ ಅವಾಗ ಆಶ್ಚರ್ಯ ಆಗೋಗಿತ್ತು, ಏನಿದು ಹಿಂಗೆ ಮಾತಾಡ್ತಾ ಇದ್ದಾರೆ ಅಂತ. ನನಗಾಗ 9 ವಯಸ್ಸು. ಇದೇನಿದು, ನನಗವಾಗ ಬೇರೆ ಥರ ಯೋಚನೆ ಬಂದಿತ್ತು. ವಿದ್ವಾಂಸರು ವಿದ್ಯಾರ್ಥಿಗಳೇ ವಿದ್ವಾಂಸರಾಗ್ಬೋದು, ಏನಿದು ಹೀಗೆ ಈ ಥರ ಸ್ಟೇಟ್ಮೆಂಟ್ ಅಲ್ಲ, ನನಗೆ ಆ ತರಹ. ಅದರಿಂದ ಔಚಿತ್ಯ ಅನ್ನೋದೊಂದು ಉಪನ್ಯಾಸದಲ್ಲೇ ಇರಬೇಕು. ಇನ್ನು ಪ್ರಜ್ಞಾವಂತಿಕೆ, ಔಚಿತ್ಯ ಆಡಳಿತದಲ್ಲಿ ಇರಬಾರ್ದೆ. ಸರ್ವೈರೇವ ಗುಣೈರ್ಯುಕ್ತೋ ರಾಜ ಶಾಸ್ತ್ರ ವಿಚಾರದ ಏಷ್ಟವ್ಯೋ ಧರ್ಮ ಪರಮಃ ಪ್ರಜಾಪಾಲನ ತತ್ಪರ. ಈ ತರಹದ ರಾಜನನ್ನು ಎಕ್ಸ್ಪೆಕ್ಟ್ ಮಾಡಬೇಕು. ಪ್ರಜೆಗಳಿಗೆ ಗೊತ್ತಿದ್ರಲ್ವ ಈ ಥರದ್ದು ಎಕ್ಸ್ಪೆಕ್ಟ್ ಮಾಡಲಿಕ್ಕೆ? ಪ್ರಜೆಗಳಿಗೆ ಗೊತ್ತೇ ಇಲ್ಲ. ಯಾರನ್ನು ನಿಮ್ಮ ನಾಯಕನಾಗಿಸಿಕೊಳ್ಳಬೇಕು ಅಂತಂದರೆ ಯಾರು ಗೊತ್ತಿರ್ತಾರೆ, ಯಾರು ಗೊತ್ತಿರಲ್ಲ. ಗಂಭೀರವಾದ ವ್ಯಕ್ತಿತ್ವದವರನ್ನು ನಾವು ಆರಿಸಿಯೇ ಗೊತ್ತಿಲ್ಲ. ವಿಶ್ವೇಶ್ವರ ಭಟ್ರು ಒಂದು ಕಡೆ ಬರೆದಿದ್ರು, ಬನ್ನಂಜೆ ಗೋವಿಂದಾಚಾರ್ಯ ಒಂದು ಕಡೆ, ಅವನು ಯಾರ್ರೆ ಅವನು ಸತ್ತೋದ್ನಲ್ಲ, ಅವನು ಪ್ರಕಾಶ, ಬುಲೆಟ್ ಪ್ರಕಾಶ ಒಂದು ಕಡೆ ನಿಂತರೆ ಯಾರನ್ನು ಗುರುತಿಸ್ತಾರೆ ಜನ ಅಂದರೆ ಬುಲೆಟ್ ಪ್ರಕಾಶನ ಗುರುತಿಸ್ತಾರೆ ವಿನಃ ಗೋವಿಂದಾಚಾರ್ಯನ ಗುರುತಿಸಲ್ಲ. ಜನ ಅಷ್ಟು ಕೆಳಗಡೆ ಇಳಿದ್ರೆ ಇವರಿಂದ ಎಲೆಕ್ಟ್ ಆಗೋರು ಇನ್ನಂತವ್ರು ಇರಬೇಕು. ಮೇಧಾವಿ ಧಾರಣ ಶುಶ್ರೂಷು ಶ್ರುತವಾನ್ ಶ್ರೋತ ಊಹಾಪೋಹ ವಿಚಾರದ ಧೀರೋ ಮರ್ಷಿ ಶುಚಿ ಶೀಘ್ರ ಕಾಲೇ ಪುರುಷಕಾರವಿತ್. ಕಾಲೇ ಪುರುಷಕಾರವಿತ್. ಯಾವ ಕಾಲದಲ್ಲಿ ಪುರುಷಕಾರ ಅಂದರೆ ಪುರುಷ ಪ್ರಯತ್ನ. ಪುರುಷಕಾರವಿತ್, ಪುರುಷ ಪ್ರಯತ್ನವನ್ನು ತಿಳಿದವನಿರಬೇಕು. ಎಲ್ಲಿಯ ಮಿತಿ, ಎಲ್ಲಿಯ ತನಕ ಪುರುಷ ಪ್ರಯತ್ನ ಪಡಬಹುದು, ಯಾವುದಾದ್ಮೇಲೆ ದೈವ ಅಂತ. ಶುಶ್ರೂಷು, ಕೇಳುವ ಬಯಕೆ ಇರಬೇಕು. ಶಾಸ್ತ್ರವನ್ನು ಕೇಳ್ತಾ ಇರಬೇಕು. ಊಹಾಪೋಹ ವಿಚಾರದ, ಊಹೆ ಮಾಡಲಿಕ್ಕೆ, ಯಾವುದಲ್ಲ ಅಂತ ಹೇಳಲಿಕ್ಕೆ ಜಾಣನಿರಬೇಕು.
ಮೇಧಾವಿಯಾಗಿರಬೇಕು, ನೆನಪಿನ ಶಕ್ತಿ ಇರಬೇಕು, ನ್ಯಾಯದ ರೀತಿಯಲ್ಲಿ ಎಲ್ಲವನ್ನ ನೋಡಬೇಕು, ದಾಂತನಾಗಿ ಪ್ರಿಯವನ್ನು ನುಡಿಯುವವ, ನಾತಿಚ್ಛೇತ್ತ, ಅತಿಯಾಗಿ ಯಾವುದಕ್ಕೂ ಹೋಗಬಾರದು, ಯಾವುದನ್ನೇ ಆಗಲಿ ಅತಿ ಮಾಡಬಾರದು, ಕ್ಷಯಂಕಾರಿ, ಸ್ವಯಂಕಾರಿ, ತಾನೇ ಮಾಡಬಲ್ಲವನಿರಬೇಕು, ಸ್ವಯಂಕಾರಿ, ಆರ್ತಹಸ್ತ ಪ್ರದೋ ನಿತ್ಯಂ ಆಪ್ತಾಮಾತ್ಯೋ ನಯೇರತಃ, ನೊಂದವರಿಗೆ ಕೈ ನೀಡಬೇಕು, ಕನ್ನಡದ ಕೈ ಕೊಡೋದಲ್ಲ, ಕೈ ನೀಡಬೇಕು. ನಾಹಂ ವಾದೀತ ನಿರ್ದ್ವಂದ್ವ ನಯತ್ ಕಿಂಚನ ಕಾರಕಃ, ನಾಹಂ ವಾದಿ, ಎಲ್ಲ ನನ್ನೊಬ್ಬನಿಂದ ಎನ್ನಬಾರದು. ದ್ವಂದ್ವಗಳನ್ನು ಯೋಚನೆ ಮಾಡುವಂತಹ ಶಕ್ತಿ ಇರಬೇಕು. ಕೃತೆ ಕರ್ಮಣ್ಯಮೋಘಾನಾಂ ಕರ್ತ ಭೃತ್ಯ ಜನಪ್ರಿಯ, ಭೃತ್ಯರನ್ನು ಪ್ರೀತಿಸಬೇಕು. ಸಂಗ್ರಹೀತ ಜನ, ಜನರನ್ನು ತನ್ನ ಮುಷ್ಟಿಯಲ್ಲಿ ಇಟ್ಕೊಂಡಿರಬೇಕು. ಪ್ರಸನ್ನ ವದನನಾಗಿರಬೇಕು ರಾಜನಾದವ. ಸಿಟ್ಟನ್ನು ಗೆದ್ದಿರಬೇಕು. ತಪ್ಪಿಗೆ ತಕ್ಕ ಶಿಕ್ಷೆಯನ್ನು ಕೊಡಬೇಕು, ಯುಕ್ತ ದಂಡ. ಶಿಕ್ಷೆಯನ್ನೇ ಕೊಡದಿರಬಾರದು, ನನಿರ್ದಂಡ. ಚಾರನೇತ್ರ, ಗೂಢಚಾರರ ಮೂಲಕ ದೃಷ್ಟಿಯನ್ನು ಬೀರಬೇಕು. ಬೇರೆಯವರು ಬದುಕಲಿ ಎಂದು ಬಯಸಬೇಕು, ಪರಾಪೇಕ್ಷಿ. ಧರ್ಮಾರ್ಥಗಳಲ್ಲಿ ಜಾಣನಿರಬೇಕು. ಈ ರೀತಿಯಾದ ಅನೇಕ ಗುಣಗಳಿಂದ ಕೂಡಿರುವ ರಾಜನನ್ನು ಏಷ್ಟವ್ಯ ಪ್ರಜೆಗಳು ಬಯಸಬೇಕು. ಪ್ರಜೆಗಳು ಈ ತರಹದ ರಾಜನನ್ನು ಬಯಸಿದ್ರೆ ಅಂಥವರಾಗ್ತಾರೆ, ಇಲ್ಲಾಂದ್ರೆ ಪ್ರಜೆಗಳೆಂಥವರೋ ರಾಜರಂಥವರಾಗ್ತಾರೆ. ಪ್ರಜಾಪ್ರಭುತ್ವ ಯಾಕೆ ಯಶಸ್ವಿ ಆಗಲಿಲ್ಲ ಒಂದು ಕಾಲದಲ್ಲಿ, ಅದನ್ನು ಮುಂದೆ ಹೇಳ್ತಾರೆ. ಮೊದಲು ಪ್ರಜಾಪ್ರಭುತ್ವವೇ ಇದ್ದದ್ದು, ಆಮೇಲೆ ಪ್ರಜಾಪ್ರಭುತ್ವದಲ್ಲಿರುವ ದೋಷಗಳು ಅನೇಕ ಆಗಿ ಅದು ಬಿಟ್ಟಿತ್ತು, ಮತ್ತು ಪ್ರಜಾಪ್ರಭುತ್ವ ಬಂತು. ಈಗ ಪ್ರಜಾಪ್ರಭುತ್ವದಲ್ಲಿ ಪ್ರಾಬ್ಲಮ್ ಏನು ಅಂದರೆ, ಪ್ರಜೆಗಳು ಪ್ರಭುಗಳು ಎಲ್ಲರಿಗೂ ಒಂದು ತರಹ ತಲೆ ಇರೋದೇ ಇಲ್ಲ ಅಲ್ವಾ. ಕುಂಡೆ ಕುಂಡೆ ಪಿಂಡೆ ಪಿಂಡೆ ಮತಿರ್ಭಿನ್ನ ಕುಂಡೆ ಕುಂಡೆ ನವಂ ಜಲಂ ಅಂತ. ಬೇರೆ ಬೇರೆ ದೇಹದಲ್ಲಿ ಬೇರೆ ಬೇರೆ ಬುದ್ಧಿ, ಬೇರೆ ಬೇರೆ ಪಾತ್ರೆಗಳಲ್ಲಿ ಬೇರೆ ಬೇರೆ ನೀರು. ಅದು ಆ ಪಾತ್ರೆಯ ಆಕಾರಕ್ಕೆ ತಕ್ಕ ಹಾಗೆ ನೀರಿರುತ್ತೆ. ಅದರಿಂದಾಗಿ ಇವರೆಲ್ಲ ಪ್ರಜೆಗಳೇ ಪ್ರಭು ಒಬ್ಬ ಆಗಲಿಕ್ಕೆ ಸಾಧ್ಯ ಇಲ್ಲ. ಪ್ರಜೆಗಳು ಪ್ರಭುಗಳಾಗ್ತಾರೆ. ಹಂಗೆ ಪಾರ್ಲಿಮೆಂಟ್ ಬಂದು ಕೂತು ಬಿಡುತ್ತೆ, ನೇತಾಡ್ತಾ ಇರುತ್ತೆ, ಆಚೆಯೋ ಈಚೆಯೋ. ಇದು ಪ್ರಾಬ್ಲಮ್ಮು. ಇದನ್ನೆಲ್ಲ ಮುಂದೆ ಹೇಳ್ತಾರೆ. ಆದರೆ ಪ್ರಜೆಗಳಿಗೆ ಗೊತ್ತಿರಬೇಕು ಈ ತರಹದ ರಾಜ ಬೇಕು ನಮಗೆ ಅಂತ. ಅನ್ವೇಷ್ಟವ್ಯಾಸ್ಸು ಪುರುಷಾಃ ಸಹಾಯ ರಾಜ್ಯಕಾರಿಣಃ ನ ವಿಮಾನಯಿತವ್ಯಾಶ್ಚ ರಾಜ್ಞಾ ವೃದ್ಧಿಮಭೀಪ್ಸತ. ಇಂಥವರನ್ನು ಹುಡುಕಬೇಕು. ನ ವಿಮಾನಯಿತವ್ಯಾಶ್ಚ, ಯಾವುದೇ ಕಾರಣಕ್ಕೂ ಸತ್ಕಾರ ಮಾಡದೇ ಇರಬಾರದು, ಅವರನ್ನು ಅವಮಾನ ಮಾಡಬಾರದು. ಇನ್ನು ಯೋಧರು ಹೇಗಿರಬೇಕು? ಯುದ್ಧ ಅಂದರೆ ಕುತೂಹಲ ಇರಬೇಕು, ಯುದ್ಧ ಅಂದರೆ ಉತ್ಸುಕತೆ ಇರಬೇಕು. ಸಮರ ಶೌಂಡೀರಾಹ, ಕೃತಜ್ಞರಾಗಿರಬೇಕು, ಶಸ್ತ್ರಗಳನ್ನು ಬಲ್ಲವರಿರಬೇಕು. ಪೇಜಾವರ ಸ್ವಾಮಿಗಳಿಗೆ ಒಬ್ಬ ಪೇದೆಯನ್ನು ಕೊಟ್ಟು ಗನ್ ಕೊಟ್ಟು ಕಳಿಸಿದ್ರು. ಅವನಿಗೆ ಸೇಫ್ಟಿ ಕ್ಯಾಚ್ ಓಪನ್ ಮಾಡೋದು ಬರ್ತಾ ಇರಲಿಲ್ಲ ಆ ಪೇದೆಗೆ. ಅವ್ರಿಗೇನು ಬೇಕಾಗಲಿಲ್ಲ ಬಿಡಿ, ಹೇಗೂ ಬ್ರಾಹ್ಮಣ ಕನ್ಯಾತಿ ಅಲ್ವಾ, ಯಾರನ್ನ ಒಬ್ಬರನ್ನ ಕೊಟ್ಟು ಕಳಿಸಿದ್ರು, ಅವ್ರನ್ನೇ ಕೊಟ್ಟು ಕಳಿಸ್ಬಿಟ್ಟಿದ್ರು ಯಾರನ್ನೋ ಒಬ್ಬರನ್ನ. ಹಾಗೆ ಶಸ್ತ್ರಕೋವಿದರಾಗಿರಬೇಕು.
ಧರ್ಮಶಾಸ್ತ್ರದ ಸ್ವಲ್ಪವಾದರೂ ತಿಳುವಳಿಕೆ ಇರಬೇಕು. ಇನ್ನು ರಾಜನ ಅಂಗರಕ್ಷಕರು ಅರ್ಥಮಾನ ವಿವೃದ್ಧಾಶ್ಚ ರಥಚರ್ಯಾ ವಿಚಾರದಾಹ. ಯಾವುದು ಸನ್ಮಾನ ಯಾವುದು ಅವಮಾನ ಅಂತ ಗೊತ್ತಿರಬೇಕು ಅಂಗರಕ್ಷಕರಿಗೆ. ರಥ ಓಡಿಸ್ಲಿಕ್ಕೆ ಬರ್ತಾ ಇರಬೇಕು, ಬಿಲ್ಲು ಬಾಣಗಳಲ್ಲಿ ಜಾಣರಿರಬೇಕು. ಜ್ಞಾತೀನಾಂ ಅನವಜ್ಞಾನಂ ಭೃತ್ಯೇಶ್ವಶತತಾ ತಥಾ ನೈಪುಣ್ಯಂ ಚಾರ್ಥಚರ್ಯಾಸು ಯಸ್ಯೈತೆ ತಸ್ಯ ಸಾಮಹಿ. ಬಂಧುಗಳನ್ನು ಅವಮಾನ ಮಾಡಬಾರದು, ಭೃತ್ಯರ ಗುಣಗಳನ್ನು ತಿಳಿದಿರಬೇಕು. ಎಲ್ಲ ತರಹದ ನಡೆಗಳು, ರಾಜ್ಯದ ಪಾಲನೆಯ ಎಲ್ಲ ತರಹದ ನಡೆಗಳಲ್ಲಿ ಯಾರಿಗೆ ಜಾಣತಾನ ಇರುತ್ತೆ ತಸ್ಯ ಸಾಮಹಿ, ಅವನದ್ದು ಈ ಭೂಮಿ. ಅಂದರೆ ಅವನು ಚೆನ್ನಾಗಿ ನಿಭಾಯಿಸ್ಕೊಂಡು ಹೋಗ್ತಾನೆ. ಆಲಸ್ಯ, ನಿದ್ರಾ, ವ್ಯಸನಾನೇಂದ್ರೆ ಚಟ, ಅತಿಹಾಸ್ಯತ, ವಿಪರೀತ ನಗೋದು ಯಾರಿಗೆ ಇರೋದಿಲ್ವೋ ಅವನ ಬಾಳು ಸುಖವಾಗಿರುತ್ತೆ, ಅವನು ಆಳಬಲ್ಲ. ವೃದ್ಧ ಸೇವಿಯಾಗಿ, ಉತ್ಸಾಹಿಯಾಗಿ, ವರ್ಣರಕ್ಷಿತೃವಾಗಿ ಯಾರಿರ್ತಾನೆ ಅವನಿಗೆ ಈ ಭೂಮಿ ಬಹಳ ಇರುತ್ತೆ. ಇದು ಒಂದು. ಯಸ್ಯೈತೆ ತಸ್ಯ ಸಾಮಹಿ, ಇದು ಮತ್ತೆ 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 ಆವೃತ್ತಿ ಆಗುತ್ತೆ. ಇದು ಈ 4ನೆಯ ಸೊಲ್ಲು. ವೃದ್ಧ ಸೇವಿ ನೀತಿ ಮಾರ್ಗಾನುತರಣಂ ನಿತ್ಯಮುತ್ಥಾನಮೇವ ಚ ರಿಪೂಣಾಂ ಅನವಜ್ಞಾನಂ ತಸ್ಯೇಯಂ ಸುಚಿರಂ ಮಹಿ. ನೀತಿ ಮಾರ್ಗವನ್ನು ಅನುಸರಿಸುವುದು, ಯಾವಾಗಲೂ ಎಚ್ಚರಿಕೆಯಿಂದ ಇರುವುದು. ರಿಪೂಣಾಂ ಅನವಜ್ಞಾನಂ, ಹಗೆಗಳನ್ನು ಅವಮಾನಿಸದೇ ಇರುವುದು. ಅವರೇನು ಮಾಡ್ತಾರೆ ಹೀಗಿರಬಾರದು. ತಸ್ಯೇಯಂ ಸುಚಿರಂ ಮಹಿ, ಈ ಭೂಮಿ ಅವನಲ್ಲಿ ದೀರ್ಘಕಾಲ ಇರುತ್ತೆ. ಉತ್ಥಾನಂ ಚೈವ ದೈವಂಚ ತಯೋರ್ನಾನಾತ್ವಮೇವ ಚ ಮನುನಾ ವರ್ಣಿತಂ ಪೂರ್ವಂ ವಕ್ಷೇ ಶೃಣುತದೇವ ಹಿ. ಉತ್ಥಾನ ಅಂದರೆ ಪುರುಷ ಪ್ರಯತ್ನ, ದೈವ ಅಂದರೆ ದೇವರ ಸಂಕಲ್ಪ. ಎರಡಕ್ಕೂ ಎಷ್ಟು ವ್ಯತ್ಯಾಸ ಇರುತ್ತೆ ಅನ್ನೋದನ್ನು ಅವರು ತಮ್ಮ ನಡೆಯಲ್ಲೇ ತಿಳ್ಕೊಂಡ್ಬಿಡ್ಬೇಕು. ಅದ್ರ ಬಗ್ಗೆ ಮನು ಹೇಳಿರೋದನ್ನು ಹೇಳ್ತೇನೆ ಕೇಳು. ಉತ್ಥಾನಂ ಹಿ ನರೇಂದ್ರಾಣಾಂ ಬೃಹಸ್ಪತಿರಭಾಚತ ನಯಾನಯ ವಿಧಾನಜ್ಞ ಸದಾ ಭವಕುರುದ್ವಹ. ಬೃಹಸ್ಪತಿ ರಾಜನಾದವನು ಎಷ್ಟು ಜಾಗ್ರತೆಯಿಂದ ಇರಬೇಕು ಅಂತ ಹೇಳಿದ್ದಾನೆ. ದುರ್ಹೃದಾಂ ಛಿದ್ರದರ್ಶೀಯ ಸುಹೃದಾಂ ಉಪಕಾರವಾನ್ ವಿಶೇಷ ವಿಚ್ಚಭೃತ್ಯಾನಾಂ ಸರಾಜ್ಯ ಫಲಮಶ್ನುತೆ. ಹಗೆಗಳ ದೌರ್ಬಲ್ಯವನ್ನು ಕಾಯಿ, ಗೆಳೆಯರ ಒಳಿತನ್ನು ಕಾಯಿ. ಭೃತ್ಯರ ವಿಶೇಷವಿತ್ತು, ಯಾರು ಯಾವುದರಲ್ಲಿ ಪರ್ಫೆಕ್ಟ್, ಯಾರು ಯಾವುದರಲ್ಲಿ ಎಕ್ಸ್ಪರ್ಟ್ ಅದು ಗೊತ್ತಿರಬೇಕು. ಆ ಗುಣವನ್ನು ಗುರುತಿಸ್ಬೇಕು. ಆ ಗುಣವನ್ನು ಗುರುತಿಸೋದ್ರಿಂದ ಅವ್ರಿಗೂ ಸಂತೋಷ, ಇಮ್ಮಡಿ ಕೆಲಸ ಮಾಡ್ತಾರೆ. ಯಾರನ್ನು ಯಾವಾಗ ಬಳಸಬೇಕು ಅಂತ ಗೊತ್ತಾಗ್ಬಿಟ್ರೆ. ವಿಶೇಷ ವಿಚ್ಚ ಭೃತ್ಯಾನಾಂ, ವಿಶೇಷ ಅಂದರೆ ಎಕ್ಸ್ಕ್ಲೂಸಿವ್ ಕ್ವಾಲಿಟಿ ಆರ್ ಎಕ್ಸ್ಕ್ಲೂಸಿವ್ ಸ್ಕಿಲ್ಸ್ ಏನಿರುತ್ತೆ ಅದು ತಿಳ್ಕೊಂಡಿರ್ಬೇಕು. ಸರ್ವತಂಗ್ರಹಣೆ ಯುಕ್ತೋ ನೃಪೋ ಭವತಿ ಯಸ್ಸದಾ ಉತ್ಥಾನಚೀಲೋ ಮಂತ್ರಾಢ್ಯೋ ಸ ರಾಜ ರಾಜಸತ್ತಮಃ. ಎಲ್ಲರನ್ನು ಜೊತೆ ಕರ್ಕೊಂಡು ಹೋಗಬೇಕೇ ವಿನಃ ರಾಜನಾದವ ನಾನು ಇವ್ರಿಗೆ ರಾಜ ಅವ್ರಿಗೆ ರಾಜ ಅಂತ ಅನ್ಬಾರದು. ರಾಜನಾದವನನ್ನು ಯಾರೂ ಹಾಗೆ ಹೇಳಲೂಬಾರದು. ಆಪ್ಕೆ ಪ್ರಧಾನಮಂತ್ರಿ ಜಿ ಅಂತ ನಾವು, ನೀನು ಅದರಲ್ಲಿ ಸೇರ್ಕೊಂಡಿದೀಯ. ಇದು ಒಳ್ಳೆಯದಲ್ಲ. ಇದು ಶಕ್ತ್ಯ ಚಾಶ್ವತಹತ್ರೇಣ ವೀರಾರೋಹೇಣ ಭಾರತ ಸಂಗೃಹೀತ ಮನುಷ್ಯೇಣ ಕೃತ್ಸ್ನಾ ಜೇತುಂ ವಸುಂಧರ. ವೀರರ ಕುದುರೆಗಳ, ಆನೆಗಳ ಅದನ್ನು ನಡೆಸೋದರಿಂದ ಇಡೀ ಭೂಮಿಯನ್ನು ಗೆಲ್ಲಬಹುದು ಅನ್ನುವಲ್ಲಿಗೆ 109ನೇ ಅಧ್ಯಾಯ. ಭೀಷ್ಮ ತಸ್ಮಾತ್ ಗುಣಯುತಾನ್ ಭೃತ್ಯಾನ್ ಸ್ವಸ್ಥಾನೇಯೋ ನರೇಶ್ವರ
ನಿಯೋಜಯತಿ ಕೃತ್ಯೇಷು ಸರಾಜ್ಯ ಫಲಮಶ್ನುತೆ. ಅದರಿಂದಾಗಿ ಸುತ್ತಮುತ್ತ ಇರುವವರು ಗುಣಯುತರಾಗಿರುವಂತೆ ನೋಡಿಕೊಳ್ಬೇಕು. ಗುಣಯುತರಾಗಿದ್ದರೆ ಅವ್ರನ್ನ ನೋಡಿ 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 ನಮ್ಮಲ್ಲಿಯೂ ಆ ಗುಣ ಬರುತ್ತೆ. ಇಲ್ಲ ಬರೇ ಮುಟ್ಟಾಳ್ರು ಇದ್ದರೆ ಅದೇ ತರಹ ನಮ್ಮ ಮನಸ್ಸು ಹೊರಟೋಗುತ್ತೆ. ಅದರಿಂದಾಗಿ ಸಹವಾಸ ಬಹಳ ಮುಖ್ಯ. ಭಾಗವತದಲ್ಲೂ ಅದನ್ನೇ ತಾನೇ ಹೇಳಿದ್ದು, ಸಜ್ಜನರ ಸಂಘ. ಸಜ್ಜನರ ಸಂಘ ಅಂತಂದ ಕೂಡಲೇ ಭೋಳೆಗಳ ಸಂಘ ಅಂತ ಅರ್ಥ ಅಲ್ಲ. ಭೋಳೆ ಏನು ಗೊತ್ತಿಲ್ಲ ಪಾಪ, ನಾವು ಜೊತೆಗೆ ಇಟ್ಕೊಂಡಿದ್ದೀವಿ ಅಂದರೆ ಅದು ಅತಂಗತ. ಅವನು ವಿಚಕ್ಷಣ ಅಲ್ಲದಿದ್ದರೆ ಇಟ್ಕೊಂಡೇನು ಮಾಡೋದು? ಅವನು ಇರಲಿ, ಆದರೆ ಬೇರೆಯವರು ಇರಬೇಕು. ವಿದ್ವಾಂಸರಾದವರು, ಒಳ್ಳೆ ಪ್ರಜ್ಞಾವಂತರು, ತೀಕ್ಷ್ಣವಾಗಿ ಯೋಚನೆ ಮಾಡುವವರು ಜೊತೆಗೆ ಇರಬೇಕು. ನ ವಾ ಸ್ವಸ್ಥಾನಮುತ್ಕ್ರಮ್ಯ ಪ್ರಮಾಣಮಪಿ ಸತ್ಕೃತಂ ಆರೋಪ್ಯ ಚಾಪಿ ಸ್ವಸ್ಥಾನಂ ಉತ್ಕ್ರಮ್ಯ ಅನ್ಯತ್ ಪ್ರಪದ್ಯತೆ. ತನಗೆ ಕೊಟ್ಟಿರುವ ಸ್ಥಾನವನ್ನು ಮೀರುವುದು, ಅಗತ್ಯಕ್ಕಿಂತ ಹೆಚ್ಚಿನ ಸ್ವಾತಂತ್ರ್ಯವನ್ನು ವಹಿಸುವುದು ಹಾಗಿರಬಾರದು. ಭೃತ್ಯರನ್ನ ಸ್ವಸ್ಥಾನೇ ಪ್ರಕ್ರಿಯಾಕ್ಷಮಾ, ಏನು ರೊಟೀನ್ ಹೇಗಿರಬೇಕು ಅನ್ನೋದ್ರ ಬಗ್ಗೆ ತಿಳ್ಕೊಂಡವರು ಇರಬೇಕು. ಅನುಕೂಲವಾದ ಕರ್ಮಗಳನ್ನು, ಅವರಿಗೆ ಯಾವುದು ಬೇಗ ಮಾಡಲಿಕ್ಕಾಗತ್ತೋ ಆ ಕರ್ಮಗಳನ್ನು ಕೊಡಬೇಕು. ಅಥವಾ ಅವರ ಶಕ್ತಿಗೆ, ಅವರ ಮಿತಿಗೆ ಎಷ್ಟು ಕೆಲಸ ಆಗತ್ತೋ ಅಷ್ಟು ಕೆಲಸ ಮಾಡಿಸ್ಬೇಕು. ರಾಜ ಫಲಮುಪಾಶ್ನುತೆ. ಆಗ ರಾಜ ಒಳ್ಳೆ ತೀರಾ ಚಿಕ್ಕವನಿಗೆ ದೊಡ್ಡ ಫಲ, ಇದು ಕೆಲಸ ಕೊಟ್ಬಿಡೋದು. ಏನು ಎಲ್ಲಿ ಮಾಡಬೇಕು ಏನು ಮಾಡಬೇಕು ಅನ್ನೋದು ಗೊತ್ತಾಗಲ್ಲ. ಯಾರೋ ಒಬ್ಬರು ಮಾಲೀಸ್ ಮಾಡುವವರಿಗೆ ಅವಾಗೆಲ್ಲ ಕುಪ್ಯಾಧ್ಯಕ್ಷ ಅಂತ ಇರ್ತಾ ಇದ್ದ. ಬೆಲೆ ಕಟ್ಟವನು ಅವನೇ. ರಾಜನ ಪರವಾಗಿ ಅಮೂಲ್ಯವಾದ ವಸ್ತುಗಳಿಗೆ ಬೆಲೆ ಕಟ್ಟೋನು ಅವನೇ. ಭಾಂಡಾಧ್ಯಕ್ಷ ಅಥವಾ ಕುಪ್ಯಾಧ್ಯಕ್ಷ ಅಂತ ಕರಿತಾ ಇದ್ರು ಅವಾಗ. ಹೀಗೊಂದು ಕಥೆ ಕೇಳ್ತೇವೆ ನಾವು ಪ್ರಾಚೀನರಲ್ಲಿ. ಕುದುರೆ ಇತ್ತಲ್ಲ, ಆ ಕುದುರೆ ನೋಡ್ದ. ಒಳ್ಳೆ ಕುದುರೆ. ಅವನು ರಾಜನಿಗೆ ದಿವಸ ಮಾಲೀಸ್ ಮಾಡ್ತಾ ಇದ್ದ. ಅದಕ್ಕೆ ಕುಪ್ಯಾಧ್ಯಕ್ಷನನ್ನಾಗಿ ಮಾಡಿಬಿಟ್ಟ. ನೀನೇ ಡಿಸೈಡ್ ಮಾಡು, ಒಳಗಡೆ ಬರುವಂತಹ ಗೂಡ್ಸ್ಗಳ ಬೆಲೆ, ಅದು ಜೀವ ಆಗಿರಬಹುದು, ಜೀವ ಇಲ್ಲದೆ ಇರೋದಾಗಿರ್ಬೋದು, ನೀನೇ ತೀರ್ಮಾನ ಮಾಡು. ಸರಿ, ಅವನು ತೊಗೊಂಡು ಹೋಗಿ ಆ ರಾಜನಿಗೆ ದಿವಸ ಎಣ್ಣೆ ಮಾಲೀಸ್ ಮಾಡ್ತಾ ಇದ್ನಲ್ಲ, ಅವನು ತೊಗೊಂಡು ಕುಪ್ಯಾಧ್ಯಕ್ಷನನ್ನಾಗಿ ಮಾಡಿದ್ರು. ಒಂದು ಒಳ್ಳೆ ಕುದುರೆ ಬಂತು, ಎಕ್ಸಲೆಂಟ್ ಕುದುರೆ, ದಿವಸಕ್ಕೆ 100 ಕಿಲೋಮೀಟ್ರ್ ಓಡಬಲ್ಲ ಕುದುರೆ, 2 ಗಂಟೆಯಲ್ಲಿ ನಿಮ್ಮನ್ನು ದೂರ ಒಯ್ಯಬಲ್ಲ ಕುದುರೆ. ಆ ಥರದ್ದೊಂದು ಕುದುರೆ, ಕಲ್ಯಾಣಿ, ಪಂಚಕಲ್ಯಾಣಿ ಅಂತ ಕರೀತಾರಂತ ಕುದುರೆಗೆ ಅಶ್ವಶಾಸ್ತ್ರದಲ್ಲಿ. ಪಂಚಕಲ್ಯಾಣಿ ಕುದುರೆ. ಎಷ್ಟು ಎಷ್ಟೋ ಈ ಕುದುರೆಗೆ ನಾನು 1 ಮೂಟೆ ಅಕ್ಕಿ ಕೊಡ್ತೇನೆ ಅಷ್ಟೇ ಅಂದ ಅವನು. ಇದೇ ನಿಂತೋಯ್ತು ಅಶ್ವ ವ್ಯಾಪಾರಿಗೆ. ಏನಿದು ಈಗ ಒಂದು ಮೂಟೆ ಅಕ್ಕಿ ಅಂತೆ. ಅವನು ಹೋದ, ಬೋಧಿಸತ್ವನ ಹತ್ರ ಕೇಳ್ದ, ಏನಪ್ಪ ಏನಿದು, ನೀನು ಹಂಗೆ ಕೇಳಬಾರ್ದು, 1 ಮೂಟೆಗೆ ಎಷ್ಟು ಬೆಲೆ ಅಂತ, 1 ಮೂಟೆ ಅಕ್ಕಿಗೆ ಎಷ್ಟು ಬೆಲೆ ಅಂತ ಕೇಳಬೇಕು. ಒಂದು ಕುದುರೆಗೆ 1 ಮೂಟೆ ಅಕ್ಕಿ ಬೆಲೆ, 1 ಮೂಟೆ ಅಕ್ಕಿಗೆ ಇಡೀ ರಾಷ್ಟ್ರ ಬೆಲೆ ಅಂದ್ಬಿಟ್ಟ ಅವನು. ಎಲ್ಲರೂ ಗೊಳ್ಳಂತ ನಕ್ಕಿದ್ರಂತೆ. ಆಮೇಲೆ ರಾಜನಿಗೆ ಗೊತ್ತಾಯ್ತಂತೆ, ಯಾರ್ಯಾರು ಯಾವ್ಯಾವ ಕೆಲಸಕ್ಕೆ ಯೋಗ್ಯರೋ ಅವ್ರವ್ರನ್ನ ಅದೇ ಕೆಲಸದಲ್ಲಿ ಇಡಬೇಕು ಅಂತ. ಅದರಿಂದಾಗಿ ಅನುಕೂಲಾನಿ ಕರ್ಮಾಣಿ ಭೃತ್ಯೇಭ್ಯೋ ಯಪ್ರಯಚ್ಛತಿ ತಂ ಭೃತ್ಯ ಗುಣ ಸಂಪನ್ನಂ ರಾಜಾಫಲ ಮುಪಾಶ್ನುತೆ. ಶರಭದ ಸ್ಥಾನದಲ್ಲಿರಬೇಕು. ಶರಭಸ್ಥಾನೆ ಸಿಂಹ ಇವೋಚ್ಛ್ರಿತ ವ್ಯಾಘ್ರ ಇವ ಸ್ಥಾಪ್ಯೋ ದ್ವೀಪಿ ಯಥಾ ತಥಾ. ಯಾರ್ಯಾರು ಏನೇನೋ ಅವ್ರವ್ರನ್ನ ಅದೇ ಸ್ಥಾನದಲ್ಲಿ ನಿಲ್ಲಿಸ್ಬೇಕು.
ಸರ್ದಾರ್ ವಲ್ಲಭಭಾಯ್ ಪಟೇಲ್ದು ಒಳ್ಳೆ ವಿಷನ್ ಇತ್ತು. ನೀವು ಇಷ್ಟಪಡೋಲ್ಲ, ಗಾಂಧಿ ತಡೆದಿದ್ದಾರೆ, ಅದು ಬೇರೆ. ಪ್ರಧಾನಿ ಆದರೆ ಏನು ಮಾಡ್ತೀರಾ ಅಂತ ಕೇಳಿದ್ರು. ಬೀಯಿಂಗ್ ಫಸ್ಟ್ ಪ್ರೈಮ್ ಮಿನಿಸ್ಟರ್ ಆಫ್ ಇಂಡಿಪೆಂಡೆಂಟ್ ಇಂಡಿಯಾ, ವಾಟ್ ಯು ವಿಲ್ ಡೂ? ಅದಕ್ಕೆ ಅವ್ರು ಹೇಳಿದ್ರಂತ. ಮೊದಲು ನೆಹರು ಕೇಳಿದ್ರು. ನೆಹರು ಹೇಳ್ದ, ಎಲ್ಲ ದೇಶವನ್ನು ಇಂಡಸ್ಟ್ರಿಯಲೈಸ್ ಮಾಡಿಬಿಡ್ತೀನಿ ಅಂತ. ಇವ್ರನ್ನ ಕೇಳಿದ್ರು ವಲ್ಲಭಭಾಯ್ ಪಟೇಲ್ರ. ಅವ್ರು ಹೇಳಿದ್ರಂತೆ, ಯಾರಿಗೆ ಎಷ್ಟು ಸ್ವಾತಂತ್ರ್ಯ ಬೇಕೋ ಅಷ್ಟು ಮಾತ್ರ ಕೊಡ್ತೇನೆ. ಇದು ಒಬ್ಬ ವಿಷನರಿ. ಅದರಿಂದಾಗಿ ಅದರ ಪೇಪರ್ ಸ್ಟೇಟ್ಮೆಂಟ್ ಓದಿರ ನಾನು ಓದಿಲ್ಲ, ಹೇಳಿದ್ದನ್ನು ಕೇಳಿದ್ದೀನಿ. ಅದು ಹೇಳಿರ್ಬೋದು ಅಥವಾ ಬೇರೆಯವರು ಹೇಳಿರ್ಬೋದು, ನಂಗೆ ಗೊತ್ತಿಲ್ಲ. ಆದರೆ ಅದು ಆ ಪಾಯಿಂಟ್ ಮಾತ್ರ, ಅದನ್ನು ಮಾತ್ರ ತಗೋಬೇಕು ನೀವು. ಕರ್ಮಸ್ವಿಹಾನುರೂಪೇಚು ನ್ಯಸ್ಯ ಭೃತ್ಯ ಯಥಾವಿಧಿ ಪ್ರತಿಲೋಮಾನ ಭೃತ್ಯಾಸ್ತೆ ಸ್ಥಾಪ್ಯ ಕರ್ಮಫಲೈಷಿಣ ಪ್ರಮಾಣಮತಿಕ್ರಮ್ಯ. ಆ ಪ್ರಮಾಣವನ್ನು ಮೀರಿ ಉಲ್ಟಾ ಕೊಟ್ಬಿಟ್ರೆ ದೊಡ್ಡ ಯೋಗ್ಯತೆ ಇರೋರಿಗೆ ಚಿಕ್ಕ ಸ್ಥಾನ, ಚಿಕ್ಕ ಯೋಗ್ಯತೆ ಇರೋರಿಗೆ ದೊಡ್ಡ ಸ್ಥಾನ ಕೊಟ್ಬಿಟ್ರೆ ಗತಿ ಏನು? ಸನರಂಜಯತಿ ಪ್ರಜಾಃ ನ ಬಾಲಿಶಾ ನ ಚಕ್ಷುದ್ರಾಃ ನ ಪ್ರಜ್ಞಾನ ಜಿತೇಂದ್ರಿಯಾಃ ನ ಕುಲೀನಾ ಜನ ಪಾರ್ಶ್ವೇ ಸ್ಥಾಪ್ಯ ರಾಜ್ಞಾ ಗುಣೈಚಿನ. ನಮ್ಮ ಪಕ್ಕದಲ್ಲಿ ಇರುವವರು ಬಾಲಿಶರಾಗಿರಬಾರದು. ತೀರಾ ಚಿಕ್ಕ ಮಕ್ಕಳು ಥರ ಆಡ್ತಾ ಕೂತ್ಬಿಟ್ರೆ ಗತಿ ಏನು? ನ ಬಾಲಿಚಾಹ, ಆಮೇಲೆ ನ ಚಕ್ಷುದ್ರಾಹ, ತೀರಾ ಕಳಪೆ, ತೀರಾ ಕೆಟ್ಟ, ತೀರಾ ಚಿಕ್ಕ ಲೆವೆಲ್ಗಳಿದು ಬಿಡ್ತಾರೆ, ಅವರು ಜೊತೆಯಲ್ಲಿ ಇರಬಾರದು. ನಾ ಪ್ರಜ್ಞಾ, ದಡ್ಡ ಅಂದರೆ ದಡ್ಡ. ನಾ ಜಿತೇಂದ್ರ ಅಲ್ಲ, ಅವ್ರ ಮೇಲೆ ದಯ ತೋರಿಸಬಾರದು ಅಂತ ಅರ್ಥ ಅಲ್ಲ ಇದಕ್ಕೆ. ನೀವು ಕೂತು ಯಾರ ಹತ್ರ ಮಾತನಾಡ್ತೀರಾ, ಶಾಸ್ತ್ರಚಿಂತನೆ ಯಾರ ಹತ್ರ ಮಾಡ್ತೀರಾ, ಅದು ಮುಖ್ಯ. ಹಾಗಾದರೆ ಇವರೆಲ್ಲ ಏನು ಮಾಡ್ಬೇಕ್ರಿ ಅಂದರೆ, ದಯೆಯಿಂದ ನೋಡಿ, ಅವ್ರನ್ನ ದಯೆಯಿಂದ ನೋಡಬಾರದು ಅಂತ ಹೇಳ್ತಾ ಇಲ್ಲ ಅಲ್ವಾ. ಬಾಲಿಶರು ದಯೆಗೆ ಅರ್ಹರಲ್ಲ ಅಂತ ಕೊಂದು ಬಿಡ್ಲಿಕ್ಕಾಗತ್ತೇನು? ಅದರಿಂದಾಗಿ ಬಾಲಿಶರೇ ಮೊದಲಾದವರ ಜೊತೆಗೆ ನೀವು ಶಾಸ್ತ್ರಾರ್ಥ ಚಿಂತನ ಮೊದಲಾದವುಗಳನ್ನೆಲ್ಲ ಮಾಡಬೇಡಿ. ನ ಬಾಲಿಶಾಹ ನ ಚಕ್ಷುದ್ರಾಹ, ಅವ್ರನ್ನ ಪ್ರೀತಿಸಿ ನೋಡಿ, ಎಷ್ಟು ಬೇಕೋ ಅಷ್ಟು ಅವ್ರಿಗೆ ಯೋಗ್ಯವಾದ ಕೆಲಸಗಳನ್ನು ಕೊಟ್ಟು. ಆದರೆ ಪ್ರತಿನಿತ್ಯ ನೀವು ತೀರ ಗುಟ್ಟಾದದ್ದನ್ನು, ಗಹನವಾದದ್ದನ್ನು ಯೋಚನೆ ಮಾಡ್ಬೇಕಾದ್ರೆ ಇವ್ರ ಕೈನಲ್ಲಿದ್ದರೆ ಆಗಲ್ಲ. ನಾ ಜಿತೇಂದ್ರಿಯ, ಇಂದ್ರಿಯ ನಿಗ್ರಹ ಇರೋರ ಹತ್ರ ಒಂದು ಸ್ವಲ್ಪ ಒಡನಾಟ ಇಟ್ಕೋಬೇಕು, ಒಳ್ಳೆ ಕುಲೀನರ ಹತ್ತಿರ. ಜನ ಪಾರ್ಶ್ವೇ ಸ್ಥಾಪ್ಯ ರಾಜ್ಞಾ ಗುಣೈಚಿಣ. ಸಾಧವ ಕುಲಜಾಶೂರಾ ಜ್ಞಾನವಂತೋ ನತೂಯಕಾ. ಸಜ್ಜನರು, ಒಳ್ಳೆಯ ಕುಲದಲ್ಲಿ ಹುಟ್ಟಿದವರು, ಶೂರರು, ಜ್ಞಾನವಂತರು, ಹೊಟ್ಟೆ ಕಿಚ್ಚು ಇರದವರು, ಕ್ಷುದ್ರರಲ್ಲದವರು, ಶುಚಿಗಳು, ಸಮರ್ಥರು, ಇವರು ಇರಬೇಕು. ಆಯ್ತಾ? ಸಿಂಹಸ್ಯ ಸತತಂ ಪಾರ್ಶ್ವೇ ಸಿಂಹ ಏವ ಜನೋ ಭವೇತ್. ಅಟ್ಲೀಸ್ಟ್ ಯಾರಾದರೂ ಒಬ್ಬ ಆದರೂ ನಮ್ಮ ಲೆವೆಲ್ಗಿರೋರನ್ನ ಇಟ್ಕೊಳ್ಬೇಕು, ಅವ್ರ ಜೊತೆ ಯೋಚನೆ ಮಾಡಬೇಕು. ನಮಗಿಂತ ಎತ್ತರದ ಲೆವೆಲ್ನವ್ರನ್ನೂ ಇಟ್ಕೊಳ್ಬೇಕು, ನಮಗಿಂತ ಕೆಳಗಡೆಯ ಲೆವೆಲ್ ಅವರು ಕೆಳಗಡೆ ಇರಬೇಕು. ವಿನಃ ಎಲ್ಲ ಕಲಸು ಮೇಲೋಗ್ರ ಮಾಡ್ಕೊಂಡ್ಬಿಡಬಾರ್ದು. ಯಸ್ತು ಸಿಂಹಶ್ಚಭಿಕೀರ್ಣ ಸಿಂಹಕರ್ಮ ಫಲೇ ರತಃ ನ ಸ ಸಿಂಹ ಫಲಂ ಭೋಕ್ತುಂ ಶಕ್ತಶ್ವಭಿರುಪಾತಿತಃ. ಒಂದು ಸಿಂಹದ ಸುತ್ತ ನಾಯಿ ಇದ್ದರೆ ಸಿಂಹ ಏನು ಮಾಡಬೇಕದು? ಭಾರಿ ಕಷ್ಟ. ನಾ ವೈದ್ಯೋ ನಾನ್ ಋಜು ಪಾರ್ಶ್ವೇ ನಾ ಪ್ರಜ್ಞೋ ನಾ ಮಹಾಯತಾಃ ಸಂಗ್ರಾಶ್ಯೋ ವಸುಧಾಪಾಲೈಃ ಭೃತ್ಯೋ ಭೃತ್ಯವತಾಂವರ ಬಾಣವಿದ್ವಿಸೃತಾ ಯಾಂತಿ
ಸ್ವಾಮಿ ಕಾರ್ಯಪರಾ ನರಾಃ ಯೇ ಭೃತ್ಯಾ ಪಾರ್ಥಿವಹಿತಾಃ ತೇಷು ಸಾಂತ್ವಂ ಸದಾಚರೇತ್. ಯಾರು ಸ್ವಾಮಿಯ ಕೆಲಸವನ್ನು ಬಾಣದಂತೆ ವೇಗವಾಗಿ ಮಾಡಲಿಕ್ಕೆ ಅಂತ ನುಗ್ತಾರೆ ಅವ್ರ ಜೊತೆ ಬಹಳ ಸಾಂತ್ವನದಿಂದ ಇರಬೇಕು, ಅವ್ರನ್ನ ಬಿಟ್ಟುಬಿಡಬಾರದು. ರಾಜನಾದವನು ಅಸೂಯೆ ಇಲ್ಲದೆ ಇರಬೇಕು. ನನಗಿಂತ ಒಳ್ಳೆ ವಿದ್ಯೆ ಇದೆ ಅಂತ ಹೇಳಿ ಇರೋರ್ನೊಬ್ಬರನ್ನ ತೆಗೆದಾಕ್ಬಿಟ್ರೆ ರಾಜನಾದವನ ಸ್ಥಾನ ಅದಕ್ಕೇನು ಚ್ಯುತಿ ಬರಲ್ಲ. ಆದರೆ ಏನೋ ಒಂದು ಎನ್ವಿ ಬೆಳೆಸ್ಕೊಂಡು ಬಿಟ್ರೆ ಭಾರಿ ಕಷ್ಟ. ಅದನ್ನು ನೋಡ್ಬೇಕು, ಅದನ್ನು ಬಳಸ್ಬೇಕಷ್ಟೇ. ಅದು ಇವನಿಗೆ ಹೆಸರು ಬರೋದು, ಬೇರೆ ಅಲ್ಲ. ಕೋಶಶ್ಚ ಸತತಂ ರಕ್ಷ್ಯೋ ಯತ್ನಮಾಸ್ಥಾಯ ರಾಜಭಿ. ಇವಾಗ ರಾಜನಿಗಿಂತ ಅವನ ಆಶ್ರಯದಲ್ಲಿರುವ ವ್ಯಾಪಾರಿ ಶ್ರೇಷ್ಠ, ಬಹಳ ದುಡ್ಡಿದ್ದವನಿರ್ತಾನೆ. ಅವನ ಜೊತೆಗೆ ಸ್ಪರ್ಧೆಗಿಳಿಬೇಕಾ? ಆವಾಗ ಇವನು ಬಹಳ ಸಿಂಪಲ್ಲಾದ ವೇಷವನ್ನು ತೊಟ್ಟುಕೊಂಡು ಅವನ ಮೇಲೆ ಒತ್ತಡ ಬೀಳಿಸ್ಬೇಕಾ? ಅವನ ಮೂಲಕ ಬಹಳ ಒಳ್ಳೆ ಕೆಲಸಗಳನ್ನು ಮಾಡಿಸ್ಬೇಕು. ಅದೇ ಹೇಳಿದ್ವಲ್ಲ, ಹಣವಂತರನ್ನ ದ್ವೇಷ ಮಾಡಬೇಡ. ಹಣವಂತರ ಹತ್ರ ರಾಜ ಹೇಳ್ತಾ ಇರಬೇಕು, ನೋಡಪ್ಪ ನನಗೂ ಪ್ರಜೆಗಳಿಗೂ ಒಂದು ಸ್ವಲ್ಪ ಊಟ ಹಾಕಯ್ಯ ಅಂತ ಕೇಳಬೇಕಂತೆ. ಓಲೈಸಬೇಕು ಶ್ರೀಮಂತರನ್ನ. ಯಾರು ಬಡವ್ರನ್ನ ಓಲೈಸ್ಲಿಕ್ಕಾಗತ್ತೆ? ಬಡವ್ರಿಗೆ ಊಟ ಹಾಕೋರೆ ಅವರು. ಒಂದು ವೇಳೆ ಅದಾನಿ ಅಂಬಾನಿಯನ್ನ ಯಾವುದಾದ್ರೂ ಪ್ರಧಾನಿಗಳು ಓಲೈಸೋದಾದರೆ ಓಲೈಸಬೇಕು, ಇಲ್ಲಾಂದ್ರೆ ರಾಷ್ಟ್ರ ಉಳಿಯಿಲ್ಲ. ಯಾವುದೋ ದೇಶಕ್ಕೆ ಹೋಗ್ತೀವಿ, ಅಲ್ಲಿ ಒಪ್ಪಂದಕ್ಕೆ ಸೈನ್ ಹಾಕ್ತೇವೆ, ಇಲ್ಲಿ ಅದು ಮಾಡ್ತೇವೆ ಇದು ಮಾಡ್ತೇವೆ ಅಂತ ಏನು ಸರ್ಕಾರದವರು ಹಾಗೆ ಮಾಡ್ಲಿಕ್ಕಾಗತ್ತೆ? ಅದರಿಂದಾಗಿ ತಪ್ಪೇನಲ್ಲ ಹಾಗೆ ಮಾಡಿದ್ರೆ. ಶ್ರೀಮಂತರನ್ನ ಓಲೈಸಿ ಬಡವರಿಗೆ ಊಟಕ್ಕೆ ಹಾಕಿಸ್ಬೇಕು. ಅವನು ಸರಳನಾಗಿ ಇರಬೇಕು, ಅವಾಗ ಅವನಿಗೆ ಹೆಸರು ಬರೋದು, ಇವನಿಗಲ್ಲ. ಯೋಜಕ ಇವನಾಗಿರ್ತಾನೆ. ಇಲ್ಲ ಅಂದ್ರೆ ಲಾಲು ಪ್ರಸಾದ್ ಯಾದವ್ ಮಾಡಿದ ಹಾಗಾಗುತ್ತೆ. ಗಾಲ್ಫ್ ಮೈದಾನ, ಶ್ರೀಮಂತರದ್ದು ಕ್ರೀಡೆ ಇದು, ಇನ್ನು ಮೇಲೆ ಇಲ್ಲೆಲ್ಲ ಹಸುಗಳು ಮೈಬೇಕು ಅಂದ್ಬಿಟ್ಟಂತೆ. ಹಸು ಎಮ್ಮೆ ಎಲ್ಲ ಏನು ಮಾಡ್ತೀರಾ ನೀವು ಹೀಗಾದ್ರೆ? ಕೋಶಶ್ಚ ಸತತಂ ರಕ್ಷ್ಯೋ ಯತ್ನಮಾಸ್ಥಾಯ ರಾಜಭಿ. ಕೋಶಮೂಲಾ ಹಿ ರಾಜಾನಃ ಕೋಶ ವೃದ್ಧಿ ಪರೋಭವ. ಹಣವನ್ನು ರಕ್ಷಣೆ ಮಾಡಬೇಕು, ಎಕಾನಮಿಯನ್ನು ಚೆನ್ನಾಗಿಟ್ಕೊಳ್ಬೇಕು. ಯಾಕೆ ಅಂದರೆ ಅದಿದ್ರೇನೆ ಬೇರೆ ಏನಾದ್ರು ಕೆಲಸ ಮಾಡ್ಲಿಕ್ಕೆ ಆಗೋದು. ಕೋಶ ಮೂಲಾ ಹಿ ರಾಜಾನಃ, ಅದರಿಂದಾಗಿ ಕೋಶ ವೃದ್ಧಿ ಪರೋಭವ. ಗೋಷ್ಠಾಗಾರಂಚತೆ ನಿತ್ಯಂ ಸ್ಫೀತೈರ್ಧಾನ್ಯೈ ಸುಸಂಚಿತೈ ಸದಾ ತ್ವರತ್ಸು ಸನ್ಯಸ್ತ ಧನ ಧಾನ್ಯ ಪರೋಭವ. ಗೋವುಗಳ ಹಟ್ಟಿ ತುಂಬಿರಬೇಕು, ಧಾನ್ಯಾಗಾರ ತುಂಬಿರಬೇಕು, ನಿತ್ಯಯುಕ್ತರಾಗಿರಬೇಕು. ಯೇಷಾತೆ ನೈಷ್ಠಿಕೀ ಬುದ್ಧಿ ಪ್ರಜ್ಞಾ ಚಾಭಿಹಿತಾ ಮಯಾ ಶ್ವಾತೆ ನಿದರ್ಶನಂ ತಾತ ಕಿಂ ಭೂಯ ಶ್ರೋತುಮಿಚ್ಛಸಿ. ಯೋಗ್ಯರಾದವರನ್ನು ಯೋಗ್ಯವಾದ ಪದವಿಯಲ್ಲಿ ನೇಮಿಸಬೇಕು ಅಂತ ಹೇಳಲಿಕ್ಕೆ ನಾನು ನಿನಗೆ ಆ ಕಥೆಯನ್ನು ಹೇಳಿದ್ದು. ಶ್ವಾತೆ ನಿದರ್ಶನಂ ತಾತ ಕಿಂ ಭೂಯ ಶ್ರೋತುಮಿಚ್ಛಸಿ ಅನ್ನುವಲ್ಲಿಗೆ 110ನೇ ಅಧ್ಯಾಯ ಆಯಿತು. ರಾಜವೃತ್ತಾನ್ಯನೇಕಾನಿ ತ್ವಯಾ ಪ್ರೋಕ್ತಾನಿ ಭಾರತ ಪೂರ್ವೈಃ ಪೂರ್ವನಿಯುಕ್ತಾನಿ ರಾಜಧರ್ಮಾರ್ಥವೇದಿಭಿಃ. ಅದಕ್ಕೆ ಯುಧಿಷ್ಠಿರ ಕೇಳ್ತಾನೆ, ಅಜ್ಜ ಅನೇಕ ರಾಜರ ನಡೆಗಳನ್ನು ನೀನು ಹೇಳಿದಿ, ಹಿಂದಿನಿಂದ ಹೀಗೆ ಇತ್ತ ಇದು, ಅಥವಾ ಯಾವುದಾದ್ರೊಂದು ಡೆವಲಪ್ಮೆಂಟ್ ಬೇಕಾಯ್ತಾ? ಯಾವುದಾದ್ರೊಂದು ಟ್ವಿಸ್ಟು ಟರ್ನು ಇದೆಯಾ? ಮೊದಲು ಹೀಗಿತ್ತು ಆಮೇಲೆ ಹೀಗಾಯಿತು, ಹಾಗೇನಾದ್ರು ಉಂಟಾ? ಸ್ಟೇಟ್ ಕ್ರಾಫ್ಟಿನ ಹಿಸ್ಟ್ರಿ ಆಫ್ ಸ್ಟೇಟ್ ಕ್ರಾಫ್ಟ್ ಅದು ಬೇಕು ನಮಗೆ.
ಅಂಡ್ ವಾಟ್ ಈಸ್ ಸ್ಟೇಟ್ಮೆಂಟ್ಶಿಪ್ ಅದು ಬೇಕು, ಅಂಡ್ ವಾಟ್ ಈಸ್ ಹಿಸ್ಟ್ರಿ ಆಫ್ ಇಟ್ ಅದು ಬೇಕು. ತದೇವ ವಿಸ್ತರೇಣೋಕ್ತಂ ಪೂರ್ವವೃತ್ತಂ ತನಾತನಂ ಪ್ರಣಯಂ ರಾಜಧರ್ಮಾಣಾಂ ಪ್ರಬ್ರೂಹಿ ಭರತರಜಭಾ. ಭೀಷ್ಮಃ ರಕ್ಷಣಂ ಸರ್ವಭೂತಾನಾಂ ಇತಿ ಕ್ಷಾತ್ರಂ ಪರಂ ಮತಂ ತದ್ಯಥಾ ರಕ್ಷಣಂ ಕುರ್ಯಾತ್ ತಥಾ ಶೃಣು ನರಾಧಿಪ. ನೋಡಯ್ಯ, ಕ್ಷತ್ರಿಯ ಅಂದರೆ ಏನು, ಕ್ಷಾತ್ರ ಅಂದರೆ ಏನು? ಕ್ಷತತ್ ತ್ರಾಣಾತ್, ಕ್ಷತಾತ್ ತ್ರಾಣಂ ಅಥವಾ ಕ್ಷತಾತ್ ತ್ರಾತಿ ಇತಿ ಕ್ಷತ್ರಿಯ ಕ್ಷಾತ್ರ, ಏನು ಬೇಕಾರಾಗುತ್ತೆ. ಕ್ಷತ್ರ ಆಗಲಿ, ಗಾಯದಿಂದ ನಮ್ಮನ್ನು ಪಾರು ಮಾಡುವವ, ಗಾಯವಾಗದಂತೆ ರಕ್ಷಿಸುವವ. ಕ್ಷತತ್ರಾಣಾತ್ ಕ್ಷತ್ರ. ರಕ್ಷಣೆ ಹೇಗೆ ಮಾಡಬೇಕು? ಗಾಯ ಅಂದ್ರೇನು ಅದನ್ನ ಹೇಳ್ತೇನೆ ಕೇಳು. ಯಥಾ ಬರಹಾಣಿ ಚಿತ್ರಾಣಿ ಬಿಭರ್ತಿ ಭುಜಗಾತನಃ. ನೋಡು, ಹಾವನ್ನು ತಿನ್ನುವ ನವಿಲು ಥರಥರದ ರೂಪಗಳನ್ನು ತಾಳುತ್ತೆ, ಥರಥರದ ಗರಿಗಳನ್ನು ಹೊತ್ತಿರುತ್ತೆ. ಹಾಗೆ ರೂಪ ಇರಬೇಕು. ತೈಕ್ಷ್ಣ್ಯಂ ಮೃದುತ್ವಂ ಆದಾನಂ ಸತ್ಯಂ ಆರ್ಜವಮೇವ ಚ ಮಧ್ಯಸ್ಥಃ ತತ್ವಮಾತಿಷ್ಠನ್ ತಥೈವ ಸುಖಮೃಚ್ಛತಿ. ಹಾಗೆ ಗರಿಗಳಿರುವ ಹಾಗೆ ಬೇರೆ 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 ರೀತಿ ಇರಬೇಕು ಅವನ ಸ್ವಭಾವಗಳು. ಕೆಲವೊಂದು ಕಡೆ ತೀಕ್ಷ್ಣನಾಗಿರಬೇಕು, ಒರಟನಾಗಿರಬೇಕು, ಕೆಲವೊಂದು ಕಡೆ ಮಿದುವಾಗಿರಬೇಕು, ಕೆಲವೊಂದು ಕಡೆ ಕಸಿದುಕೊಳ್ಬೇಕು, ಕೆಲವೊಂದು ಕಡೆ ಕೊಡಬೇಕು, ಕೆಲವೊಂದು ಕಡೆ ನೇರವಾದ ನುಡಿ ಇರಬೇಕು, ಕೆಲವೊಂದು ಕಡೆ ಮಧ್ಯಸ್ಥನಾಗಿ ಇರಬೇಕು. ಹಾಗಿದ್ರೆ ಸುಖ ಅಂತ ಹೇಳ್ತಾನೆ. ಇದರದ್ದು ಉಳಿದದ್ದು ಏನಿದೆ ಅದನ್ನು ನಾವು ನಾಳೆ ನೋಡೋಣ. ಕೃಷ್ಣಾರ್ಪಣಮಸ್ತು.